ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯೋಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಹರಿ ಓಂ. ಯಸ್ಯ ಪ್ರಚಂಡತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ಈ ದಿವಸ ಪ್ರಾತಸ್ಮರಣೀಯರಾದ ಶ್ರೀ ವಿಷ್ಣುತೀರ್ಥರ ಪೂರ್ವಾರಾಧನಾ. ನಾಳೆ ಶಿವರಾತ್ರಿಯಂದು ಅವರದೇ ಅಂಶಸಂಭೂತರು ಎಂಬುದಾಗಿ ಪ್ರಖ್ಯಾತರಾಗಿರ್ತಕ್ಕಂತಹ ಶ್ರೀ ವಿಷ್ಣುತೀರ್ಥರು ವೃಂದಾವನವನ್ನು ಪ್ರವೇಶ ಮಾಡಿದ ದಿವಸ ಅವರ ಆರಾಧನಾ. ಹಾಗಾಗಿ ಇವತ್ತು ಮತ್ತು ನಾಡದ್ದು ಎರಡೂ ದಿವಸ ಅವರು ಸಮಿತಿಯವರು ಅಪೇಕ್ಷೆ ಪಟ್ಟಿರೋ ಹಾಗೆ ವಿಷ್ಣುತೀರ್ಥರ ಮಹಿಮೆಯನ್ನು ಚಿಂತನೆ ಮಾಡತಕ್ಕಂತಹ ಅವಕಾಶ ಬಂದಿದೆ ನಮಗೆ. ನಿನ್ನೆ ದಿವಸ ನಾವು ವಾಯುಸ್ತುತಿಯಲ್ಲಿ ಶ್ರೀಮದಾಚಾರ್ಯರು ಯಾವ ರೀತಿಯಲ್ಲಿ ಮಾಯಾಮತದ ಪ್ರಭೇದಗಳನ್ನು ಬ್ರಹ್ಮಾಹಂ ನಿರ್ಗುಣೋಹಂ ವಿತತಮಿದಮಿತಿ ಹ್ಯೇಷ ಪಾಷಂಡವಾದಃ ತದ್ಯುಕ್ತ್ಯಾ ಭಾಸಜಾಲ ಪ್ರಸರ ವಿಷತರೂದ್ದಾಹ ದಕ್ಷ ಪ್ರಮಾಣ ಜ್ವಾಲಾ ಮಾಲಾಧರಾಗ್ನಿ ಪವನ ವಿಜಯತೆ ತೇವತಾರಸ್ತೃತೀಯಃ. ದಕ್ಷವಾಗ ಅಂದರೆ ಸಮರ್ಥವಾಗಿರ್ತಕ್ಕಂತಹ ಪ್ರಮಾಣಗಳನ್ನು ಕೊಟ್ಟು ಯಾವ ರೀತಿಯಲ್ಲಿ ಮಾಯಾಮತವನ್ನು ಖಂಡನೆ ಮಾಡಿದರು ಅನ್ನೋದನ್ನು ನಾವು ನಿನ್ನೆ ನೋಡಿದ್ವಿ. ಶ್ರೀಮದಾಚಾರ್ಯರು ಏನು ಮಾಯಾಮತವನ್ನು ಖಂಡನೆ ಮಾಡಿದ್ದಾರೆ, ದಕ್ಷ ಪ್ರಮಾಣಗಳನ್ನು ಕೊಟ್ಟು ಅದನ್ನು ವಿಶೇಷವಾಗಿ ಮಾಡಿದವರು ಅದೇ ಮಾರ್ಗದಲ್ಲಿ ಅನುಸರಿಸಿ ತಮ್ಮ ಕಾಲಕ್ಕೆ
ಆ ಕಾರ್ಯವನ್ನು ವಿಸ್ತಾರವಾಗಿ ಮಾಡಿದವರು ಟೀಕಾಕೃತ್ಪಾದರು. 2 ಕಾರ್ಯ ಮಾಡಿದರು ಟೀಕಾರಾಯರು. ಒಂದು, ಆಚಾರ್ಯರು ಮಾಡಿದ ಆ ಪರಮತ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪನ ಅನ್ನೋದನ್ನು ಅವರ ಕಾಲಕ್ಕೆ ಬಂದಿರತಕ್ಕಂತಹ ಗ್ರಂಥಗಳನ್ನು ಖಂಡನ ಮಾಡುವುದರ ಮೂಲಕ ಆ ಹರಿಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದು ಒಂದಾದರೆ, ಆಚಾರ್ಯರ ಗ್ರಂಥಗಳನ್ನು ನಮಗೆಲ್ಲ ಸುಲಭವಾಗಿ ತಿಳಿಸಿಕೊಟ್ಟವರು ಟೀಕಾಕೃತ್ಪಾದರು. ಸುಲಭವಾಗಿ ಎಂದರೆ ಟೀಕಾರಾಯರ ಗ್ರಂಥಗಳೆಲ್ಲ ನಮಗೆ ಅರ್ಥ ಆಗತ್ತೆ ಅನ್ನೋ ಅಭಿಪ್ರಾಯ ಅಲ್ಲ. ಅದರ ಭಾವವನ್ನು, ಅದರ ಅಭಿಪ್ರಾಯವನ್ನು, ಆಚಾರ್ಯರ ಏನು ಯಾವ ದೃಷ್ಟಿಯಿಂದ ಅದನ್ನು ಹೇಳಿದ್ದಾರೆ ಅನ್ನೋದನ್ನು ಗುರುಭಾವಂ ವ್ಯಂಜಯಂತಿ, ಗುರುಗಳ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿಸಿಕೊಟ್ಟವರು ಟೀಕಾಕೃತ್ಪಾದರು. ತದನಂತರದಲ್ಲಿ ಈ ಕಾರ್ಯವನ್ನು ಚೆನ್ನಾಗಿ ಮುಂದುವರಿಸಿದವರು ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ವ್ಯಾಸರಾಜರು. ಮುನಿತ್ರಯರು ಶ್ರೀಮಧ್ವಃ ಕಲ್ಪವೃಕ್ಷಶ್ಚ ಜಯಾರ್ಯಃ ಕಾಮದುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ಇವರಿಗೆ ಮುನಿತ್ರಯರು ಅಂತ ಕರೀತಾರೆ. ಮಧ್ವಮುನಿ, ಜಯಮುನಿ, ವ್ಯಾಸಮುನಿ. ಬೇರೆಯವರೆಲ್ಲ ಮಾಡಿದ್ದಾರೆ. ಇವ್ರದ್ದು 3 ಪ್ರಮುಖ ಘಟ್ಟ. ಇವ್ರದ್ದು ಒಂದು ಸ್ಟೇಜ್ ಅಂತ ಕರಿತೀವಲ್ಲ, ಇತಿಹಾಸದಲ್ಲಿ ಈ 3 ಘಟ್ಟ ಚೆನ್ನಾಗಿ ಶಾಶ್ವತವಾಗಿ ಉಳಿತಂಥದ್ದು. ಇದರ ಜೊತೆಯಲ್ಲಿ ಶ್ರೀಪಾದರಾಜರು, ಪದ್ಮನಾಭ ತೀರ್ಥರು, ಶ್ರೀಪಾದರಾಜರು, ವಿಭುಧೇಂದ್ರ ತೀರ್ಥರೇ ಮೊದಲಾಗಿರ್ತಕ್ಕಂಥ ಅನೇಕ ಜ್ಞಾನಿಗಳಿದ್ದಾರೆ. ವಾದರಾಜ ಸ್ವಾಮಿಗಳು, ರಾಯರು. ಈ ಎಲ್ಲ ಜ್ಞಾನಿಗಳ ಗುಂಪಿಗೆ ಸೇರಿರ್ತಕ್ಕಂತಹ ಮಹಾನುಭಾವರು ಇವತ್ತಿನ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ವಿಷ್ಣು ತೀರ್ಥರು, ಅಡವಿ ಆಚಾರ್ಯರು, ಅರಣ್ಯಕಾಚಾರ್ಯರು ಅಂತಲೇ ಕರೀತಾರೆ ಅವ್ರನ್ನ. ಮಹಾವೈರಾಗ್ಯ ಶಿಖಾಮಣಿಗಳು. ವಿಷ್ಣು ತೀರ್ಥರ ಆರಾಧನೆಯನ್ನು ಮಾಡೋದು ಅಂತ ಹೇಳಿದ್ರೆ ಅವರ ಸದ್ಗುಣಗಳನ್ನು ಯಥಾಶಕ್ತಿ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಂತ ಆರಾಧನೆಯ ಮಹತ್ವನೇ ಇದು. ಆ ದೊಡ್ಡವರು ಯಾವ ರೀತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿದರು, ಯಾತಕ್ಕೋಸ್ಕರ ಭಗವಂತ ಅವರಿಗೆ ಒಲಿದ. ಯಾವುದೇ ಗುರುಗಳಾಗಲಿ, ಯಾವುದೇ ದಾಸರಾಯರಾಗಲಿ, ಇವರೆಲ್ಲರ ಆರಾಧನೆಯನ್ನು ನಾವು ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಆರಾಧನೆ ಅಂದರೆ ಏನು ಮಾಡ್ತೀವಿ? 10 ಜನ ಸೇರ್ಕೋತೀವಿ, ಅಥವಾ ಶಕ್ತಿ ಇದ್ದರೆ ಒಬ್ಬೊಬ್ಬರೇ ಮಾಡುತ್ತಾರೆ. ಅವತ್ತಿನ ದಿವಸ ವಿಶೇಷ ಪೂಜೆ ಪುನಸ್ಕಾರಗಳು, ಉತ್ಸವ, ಬ್ರಾಹ್ಮಣ ಸಂತರ್ಪಣೆ, ಅಭಿಷೇಕಾದಿಗಳು. ಇದು ಒಂದು ಕ್ರಮ. ಅವಶ್ಯವಾಗಿ ಮಾಡಬೇಕು, ಇಲ್ಲ ಅಂತಿಲ್ಲ. ಆದರೆ ಇಷ್ಟರಲ್ಲೇ ಆರಾಧನೆ ಪರ್ಯವಸಾನ ಆಗಲ್ಲ ಅನ್ನೋದು ಮಾತ್ರ ಗ್ಯಾರಂಟಿ. ಅವರು ಯಾಕೆ ಭಗವಂತನಿಗೆ ಹತ್ತಿರ ಆದರು? ಯಾವುದೇ ದಾಸರಾಯರು ತಗೊಳ್ರಿ, ಯಾವುದೇ ಯತಿಗಳು ತಗೊಳ್ರಿ, ಅವರು ಭಗವಂತನ ಅನುಗ್ರಹಕ್ಕೆ ಯಾಕೆ ಪಾತ್ರರಾದರು? ನಾವು ಏನು ಮಾಡಬೇಕು? ಅವರು ನಮಗೆ ಮಾರ್ಗದರ್ಶನ ತೋರಿಸಿ ಬೃಂದಾವನಸ್ಥರಾಗಿದ್ದಾರೆ. ಅದಕ್ಕೆ ಭಗವಂತ ಅವರನ್ನೆಲ್ಲ ಕಳಿಸಿರೋದು. ನಾವೇನು ಮಾಡಿಬಿಟ್ವಿ? ಅವರು ಜೀವಂತವಾಗಿದ್ದಾಗ ಏನೇನು ಬೋಧನೆ ಮಾಡಿದ್ರು ಅದೆಲ್ಲ ಮರೆತು ಬಿಟ್ವಿ. ಅವರು ವೃಂದಾವನಸ್ಥರಾಗಿರೋ ದಿವಸ ಆಚರಣೆ ಮಾಡಿಬಿಟ್ವಿ ಚೆನ್ನಾಗಿ. ಅವ್ರು ಹೇಳ್ತಾರೆ, ನನಗೆ ಏನು ಮಾಡದೇ ಇದ್ದರೂ ಚಿಂತೆ ಇಲ್ಲ, ನಾನು ಹೇಳಿದ್ದನ್ನು ಜೀವನದಲ್ಲಿ ಒಂದಾದರೂ ಅಳವಡಿಸ್ಕೊಳ್ರಿ ಕನಿಷ್ಠ ಪಕ್ಷ.
ವಿಷ್ಣುತೀರ್ಥರ ಜೀವನವನ್ನು ನೋಡಿದಾಗ 4 ಆಶ್ರಮವನ್ನು ಪರಿಪಾಲನೆ ಮಾಡಿದವರು ಅವರು. ಬ್ರಹ್ಮಚಾರಿಗಳಾಗಿದ್ದರು, ಆದರ್ಶ ಗೃಹಸ್ಥರಾಗಿದ್ದರು, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ, ಏಕಾದಶ ಸ್ಕಂದದಲ್ಲಿ ಏನು ವರ್ಣಾಶ್ರಮ ಧರ್ಮಗಳನ್ನು ಹೇಳ್ಯಾರೆ, ವಿಹಿತವಾದ ವರ್ಣಾಶ್ರಮ ಧರ್ಮವನ್ನು ಆಚರಿಸಿ ಭಗವಂತನಿಗೆ ಅರ್ಪಣೆ ಮಾಡಿದ ಧೀಮಂತ ವ್ಯಕ್ತಿಗಳವರು ವಿಷ್ಣುತೀರ್ಥರು. ರುದ್ರದೇವರ ಅವತಾರ ಅಂತ ಅವರನ್ನು ಕೊಂಡಾಡ್ತಾರೆ ಜ್ಞಾನಿಗಳು. ಶಿವರಾತ್ರಿ ದಿವಸ ವೃಂದಾವನ ಸ್ಥಳ ಆಗಿರೋದು ಅದು ಒಂದು ಕಾಕತಾಳೀಯ ಐತಿಹ್ಯ. ರುದ್ರದೇವರನ್ನು ಆರಾಧನೆ ಮಾಡೋ ರೀತಿ ಗೊತ್ತಾದರೆ ನಮಗೆ ವಿಷ್ಣು ತೀರ್ಥರನ್ನು ಆರಾಧನೆ ಮಾಡೋ ರೀತಿ ಗೊತ್ತಾಗ್ಬಿಡುತ್ತೆ. ಎರಡನ್ನೂ ಚಿಂತನೆ ಮಾಡೋಣ ಒಂದು ಸ್ವಲ್ಪ ಹೊತ್ತು. ನಾಳೆ ಶಿವರಾತ್ರಿ ಹಬ್ಬನೂ ಹೌದು, ವಿಷ್ಣು ತೀರ್ಥರ ಆರಾಧನೆಯೂ ಹೌದು. ಒಂದು ಹಬ್ಬ, ಒಂದು ಆರಾಧನೆ. ಎರಡನ್ನ ಆಚರಣೆ ಮಾಡೋದು ಒಂದೇ ನಮ್ಮಲ್ಲಿ. ರುದ್ರದೇವರು ಅವರನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ರುದ್ರಾರಾಧನೆ ಹೇಗಿರಬೇಕು? ಮಾಧ್ವರು ಮಾಡುವ ರುದ್ರದೇವರ ಪೂಜೆ, ಅವರ ಸ್ತೋತ್ರ, ಅವರ ಆರಾಧನಾ ಅಂದರೆ ಪೂಜೆ ಅಂತ ಇನ್ನೇನಿಲ್ಲ. ಹೇಗಿರುತ್ತೆ? ರುದ್ರದೇವರಿಗೆ ಯಾವುದು ತುಂಬ ಇಷ್ಟ, ಇದು ನಾವು ತಿಳ್ಕೋಬೇಕಾಗಿರೋದು. ರುದ್ರದೇವರು ಯಾವ ರೀತಿಯಲ್ಲಿ ಪೂಜೆ ಮಾಡಿದರೆ ನಮ್ಮ ಮೇಲೆ ಅನುಗ್ರಹ ಮಾಡುತ್ತಾರೆ, ಅವರಿಗೆ ಇಷ್ಟವಾದದ್ದು ಯಾವುದು? ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಬಹುಶಃ ಭಾರತ ದೇಶದಲ್ಲಿ ಇರತಕ್ಕಂತಹ ರುದ್ರಕ್ಷೇತ್ರಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ವೈಷ್ಣವರು ಹೋಗಬಹುದಾದ ಎಲ್ಲ ರುದ್ರಕ್ಷೇತ್ರಗಳನ್ನು ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಪರಮ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಎರಡನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಶಿವರಾತ್ರಿ ಆಗಿರೋದರಿಂದ ನಾಳೆ ಹೇಗೆ ಪೂಜೆ ಮಾಡೋದು ರುದ್ರದೇವರನ್ನು, ಆಮೇಲೆ ವಿಷ್ಣುತೀರ್ಥರ ಚರಿತ್ರೆ. ಗೋಕರ್ಣ ಕ್ಷೇತ್ರವನ್ನು ವಾದಿರಾಜರು ವರ್ಣನೆ ಮಾಡಿದ್ದಾರೆ. ಗೋಕರ್ಣದಲ್ಲಿ ರುದ್ರದೇವರು ಮಹಾಬಲೇಶ್ವರ ಅನ್ನತಕ್ಕಂತಹ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಪರಮ ಪ್ರಸಿದ್ಧ ರುದ್ರಕ್ಷೇತ್ರ ಗೋಕರ್ಣ. ಇನ್ನೊಂದು ಕಾಶಿ ವಿಶ್ವನಾಥ. ಯಾವ ರೀತಿಯಲ್ಲಿ ರುದ್ರದೇವರನ್ನು ಆರಾಧನೆ ಮಾಡಬೇಕು ಅನ್ನೋದು ಯಾರಿಗಾದರೂ ಅಪೇಕ್ಷೆ ಇದ್ದರೆ ಈ 2 ಕ್ಷೇತ್ರಗಳಲ್ಲಿ ವಾದಿರಾಜರು ವರ್ಣನೆ ಮಾಡಿರುವ ರುದ್ರದೇವರನ್ನು ನಾವು ತಿಳ್ಕೊಂಬಿಟ್ರೆ ಸಾಕು. ಹೇಗೆ ಆರಾಧನೆ ಮಾಡಬೇಕು ಅಂತ ಗೊತ್ತಾಗುತ್ತೆ ನಮಗೆ, ರುದ್ರ ಪೂಜೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ವಾದಿರಾಜ ಸ್ವಾಮಿಗಳು ಗೋಕರ್ಣವನ್ನು ವರ್ಣನೆ ಮಾಡುವಾಗ ತೀರ್ಥ ಪ್ರಬಂಧದಲ್ಲಿ ಮೊದಲು ಈ ಕ್ಷೇತ್ರದಲ್ಲಿ ರುದ್ರದೇವರು ಯಾಕಿದ್ದಾರೆ ಅಂತ ಪ್ರಶ್ನೆ ಹಾಕ್ಕೊಂಡು ಒಂದು ಶ್ಲೋಕ ರಚನೆ ಮಾಡಿದ್ದಾರೆ ಅವರು. ಇಲ್ಲಿ ಯಾಕೆ ಬಂದರು ಮಹಾರುದ್ರದೇವರು ಈ ಗೋಕರ್ಣ ಕ್ಷೇತ್ರದಲ್ಲಿ ಅಂದರೆ, ವಾದಿರಾಜರು ಹೇಳುತ್ತಾರೆ, ಗೋಕರ್ಣ ಇದೆಯಲ್ಲ ಇದು ಭೂಮಿಯ ಕಿವಿಯ ಭಾಗ. ಗೋ ಅಂದರೆ ಭೂಮಿ, ಕರ್ಣ ಅಂದರೆ ಕಿವಿ. ಗೋಕರ್ಣ ಅಂದರೆ ಭೂಮಿಯ ಕಿವಿಯ ಭಾಗ. ಇಡೀ ಭೂಮಿಯನ್ನು ನೀವು ಭೂದೇವಿಯ ದೇಹ ಅಂತ ಚಿಂತನೆ ಮಾಡಿದರೆ ಈ ಗೋಕರ್ಣ ಕ್ಷೇತ್ರ ಇರೋ ಜಾಗ ಅದು ಭೂದೇವಿಯ ಕಿವಿ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ, ರುದ್ರದೇವರು ಗೋಕರ್ಣದಲ್ಲಿ ಇರೋದು ಯಾಕೆ ಅಂತ ಹೇಳಿದ್ರೆ, ಈ ಭೂದೇವಿಗೆ ಒಂದು ಗುಟ್ಟು ಹೇಳುತ್ತಾ ಇದ್ದಾರಂತೆ ಈ ರುದ್ರದೇವರು. ಗುಟ್ಟು ಹೇಳೋರು ಕಿವಿಲೇ ತಾನೇ ಹೇಳೋದು. ಅದಕ್ಕೆ ಬೇರೆ ಎಲ್ಲ ಕ್ಷೇತ್ರವನ್ನು ಬಿಟ್ಟು ಗೋಕರ್ಣದಲ್ಲಿದ್ದಾರೆ ಮಹಾರುದ್ರದೇವರು. ಭೂದೇವಿಗೆ ಒಂದು ಗುಟ್ಟು ಹೇಳಬೇಕಾಗಿದೆ, ಅದಕ್ಕಿಲ್ಲಿದ್ದಾರೆ ಅಂತಾರೆ. ಏನದು ಗುಟ್ಟು? ರುದ್ರದೇವರು ಭೂದೇವಿಗೆ ಗುಟ್ಟು ಹೇಳ್ತಾ ಕೂತಿದ್ದಾರಂತೆ ಅಲ್ಲಿ. ಏನು ಅಂದರೆ ವಾದಿರಾಜರು ಹೇಳುತ್ತಾರೆ,
ಯೇ ವಿಷ್ಣೋಃ ಪದಪದ್ಮಚಿಂತನರತಾಃ ತತ್ಕರ್ಮನಿಷ್ಠಾಶ್ಚ ಯೇ ಏತದ್ಭಕ್ತಪರಾಯಣಾಃ ಶುಭಧಿಯಃ ಏರ್ಚಂತಿ ಮಾಂಶಾನಿಶಂ ಏಕಾಂತೆ ತದಭೀಷ್ಟಮಾಶು ವಸುದೇ ದೇಹೇತಿ ಗಾಂಬೋದಯನ್ ಶ್ರೀಗೋಕರ್ಣಕೃತಾಲಯೋ ವಿಜಯತೆ ದೇವಸ್ಸ ಗೌರೀಧವಃ. ಇದು ಗೋಕರ್ಣದಲ್ಲಿ ವರ್ಣನೆ ಮಾಡಿರೋ ವಾದಿರಾಜರು ತೀರ್ಥಪ್ರಬಂಧದಲ್ಲಿ ಮಾಡಿರೋ ಶ್ಲೋಕ. ಏನು ಗುಟ್ಟು ಹೇಳ್ತಾ ಇದ್ದಾರೆ ಅಂದರೆ, ಈ ಶ್ಲೋಕದಲ್ಲಿ ಹೇಳ್ತಾರೆ ವಾದಿರಾಜರು, ನೋಡು ಭೂದೇವಿ, ಈ ಕ್ಷೇತ್ರಕ್ಕೆ ತುಂಬ ಜನ ಬರ್ತಾರೆ, ನಿನ್ನ ಕ್ಷೇತ್ರಕ್ಕೆ. ಅವರಿಗೆಲ್ಲ ಅವರವರ ಅಭೀಷ್ಟಗಳನ್ನು ಕೊಡಬೇಡ. ಕೊಡಬೇಡ ಅನ್ನೋದು ಓಪನ್ ಆಗಿ ಹೇಳೋಕ್ಕಾಗತ್ತಾ? ಅದನ್ನೇ ಗುಟ್ಟಾಗಿ ಹೇಳ್ತಾ ಇರೋದು. ಯಾರಿಗೆ ಕೊಡಲಿ ಅಂತ ಕೇಳಿದ್ಲು ಅವಳು ಭೂದೇವಿ. ಹಾಗಾದರೆ ತುಂಬ ಜನ ಬರ್ತಾರೆ ಗೋಕರ್ಣಕ್ಕೆ. ಈಗಂತೂ ಗೋಕರ್ಣಕ್ಕೆ ಭಾರತೀಯರಿಗಿಂತ ಬೇರೆಯವರು ಬರೋದೇ ಜಾಸ್ತಿ. ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು ಹಿಂದೆ, ಇನ್ನೊಂದು 5-6 ವರ್ಷದ ಹಿಂದೆ. ಗೋಕರ್ಣದಲ್ಲಿ ಬೇಕಾದ್ರೆ ನೀವು ಯಾವ ಅಂಗಡಿಯಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಸಿಗದೇ ಇದ್ದರೂ ಪರವಾಗಿಲ್ಲ, ವಿದೇಶಿ ಮದ್ಯಗಳು ಸಿಗತ್ತೆ. ಬೇಕಾದ್ರೆ ಹೋಗಿ ಒಳಗಡೆ ಹೋಗಿ ನೋಡ್ರಿ. ಮೇಲೆಲ್ಲ ತೆಂಗಿನಕಾಯಿ ಬಾಳೆಹಣ್ಣಿನ ಅಂಗಡಿಗಳು, ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಸಿಗೋ ಪದಾರ್ಥಗಳೇ ಬೇರೆ. ಅದು ಸಮುದ್ರದ ದಡ ಆಗಿರೋದ್ರಿಂದ, ಬೀಚ್ ಆಗಿರೋದ್ರಿಂದ ಅಲ್ಲಿಗೆ ವಿಹಾರಕ್ಕೆ ತುಂಬ ವಿದೇಶಿ ಪ್ರವಾಸಿಗಳು ಬರ್ತಾರೆ. ಇವತ್ತು ಹೋಗಿ ನೋಡಿ ಗೋಕರ್ಣದಲ್ಲಿ ತುಂಬ ಬೇಜಾರಾಗತ್ತೆ ಅಲ್ಲಿಗೆ ಹೋದರೆ. ಇನ್ನು ನಮ್ಮಲ್ಲಿ ಹೋಗೋರು ಕೂಡ ಯಾವ ಚಿಂತನೆಯಿಂದ ಹೋಗ್ತಾರೆ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ವಾದಿರಾಜ ಸ್ವಾಮಿಗಳು ಬರಿಬೇಕಾದ್ರೆ ಹೆಂಗಿರಬೇಕು ಅವರು, ನಿನ್ನ ಕ್ಷೇತ್ರಕ್ಕೆ ಬರತಕ್ಕಂಥವರಿಗೆಲ್ಲ ನೀನು ಅನುಗ್ರಹ ಮಾಡಬೇಡ ಭೂದೇವಿ. ಯಾರಿಗೆ ಮಾಡಬೇಕು ಅಂತ ಕೇಳಿದ್ಲು. ಆಗಲೇ ನಾ ಹೇಳ್ತೀನಿ ಕೇಳು, ಯಾರು ಬೇಕನ ಬರಲಿ, ಸುಮ್ಮನೆ ಇದ್ದು ಬಿಡು. ಇಂಥ ಮಹಾನುಭಾವರು ಬಂದರೆ ಅವ್ರಿಗೆ ಅನುಗ್ರಹ ಮಾಡು. ಯಾರು ಸ್ವಾಮಿ ಅಂತ ಕೇಳಿದವಳು. ಮೊದಲನೇದು, ಏ ವಿಷ್ಣೋ ಪದಪದ್ಮಚಿಂತನರತಾಃ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಯಾರು ಪರಮಾತ್ಮನ ಪಾದಾರವಿಂದಗಳಲ್ಲೇ ಆಸಕ್ತರಾಗಿರ್ತಾರೆ ಸದಾ, ಇವ್ರಿಗೆ ಅನುಗ್ರಹ ಮಾಡು. ರುದ್ರದೇವರು ಎಷ್ಟು ವಿಷ್ಣು ಭಕ್ತರು ಅನ್ನೋದು ಈ ಶ್ಲೋಕದಿಂದ ಗೊತ್ತಾಗತ್ತೆ ನಮಗೆ. ಏ ವಿಷ್ಣೋ ಪದಪದ್ಮಚಿಂತನರತಾಃ. ರಥ ಅಂದರೆ ಏನು ಗೊತ್ತಾ? ಅದರಲ್ಲೇ ಆಸಕ್ತರಾಗಿರ್ಬೇಕು. ಒಂದಿನ ಮಾಡಿ ಬಿಡೋದಲ್ಲ, ಅವತ್ತೊಂದಿನ ಹಬ್ಬ ಮಾಡಿಬಿಟ್ಟು ಆಯಿತು ಅನ್ನೋದಲ್ಲ. ರಥಾಹ, ಅದರಲ್ಲೇ ಆಸಕ್ತರಾಗಿರಬೇಕು ಇವರು. ನಂಬರ್ 1, ತತ್ಕರ್ಮನಿಷ್ಠಾಶ್ಚಯೇ. ಎರಡನೇದು, ತತ್ಕರ್ಮ ಅಂದರೆ ವಿಷ್ಣು ಕರ್ಮದಲ್ಲೇ ನಿಷ್ಠರಾಗಿರಬೇಕು. ಎಂಥ ಕಷ್ಟ ಬಂದರೂ ಕೂಡ ವಿಷ್ಣು ಧರ್ಮವನ್ನು ಬಿಡಬಾರ್ದು. ಯಾವುದು ವಿಷ್ಣು ಧರ್ಮ ಅಂದರೆ, ನಮ್ಮಲ್ಲಿ ಎಲ್ಲದಕ್ಕಿಂತ ಮೊದಲು ಆದ್ಯತೆ ಏಕಾದಶಿ ಉಪವಾಸ. ಇನ್ಯಾವುದಾನ ಮಾಡ್ರಿ ಬಿಡ್ರಿ ನಿಮ್ಮ ಆಪ್ಷನ್ನು. ಸಂಧ್ಯಾ ವಂದನೆ, ಏಕಾದಶಿ ಉಪವಾಸ, ಇದೆರಡು ಯಾರೂ ಬಿಡೋಂಗಿಲ್ಲ. ಕುರ್ವನ್ನನ್ಯ ನವಾಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಸಂಧ್ಯಾ ವಂದನೆ ಬಿಡೋಂಗಿಲ್ಲ, ತ್ರಿಕಾಲದಲ್ಲಿ ಯಾರೂ ಬಿಡೋಂಗಿಲ್ಲ. ಅವನು ಬ್ರಾಹ್ಮಣ ಅಂತ ಮೊದಲು ಅನ್ನಿಸ್ಕೋಬೇಕಾದ್ರೆ ಅವನು ಸಂಧ್ಯಾ ವಂದನೆ ಮಾಡಬೇಕು. 3 ಹೊತ್ತು ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅವನು. ಕುರ್ವನ್ನನ್ಯ ನವಾ ಕುರ್ಯಾತ್, ಬೇರೆದು ಮಾಡಿದ್ರೆ ಬಿಡ್ರಿ, ಮಾಡದೇ ಇದ್ರೆ ಬಿಡ್ರಿ. ಮೈತ್ರ, ಮಿತ್ರ ಅಂದರೆ ಸೂರ್ಯ. ಆ ಸೂರ್ಯನಿಗೆ ಸಂಬಂಧಪಟ್ಟ ಕ್ರಿಯೆ ಮೈತ್ರ ಅಂದರೆ ಸಂಧ್ಯಾ ವಂದನೆ. ಸಹ ಬ್ರಾಹ್ಮಣ ಉಚ್ಯತೆ. ಮಹಾಭಾರತದಲ್ಲಿ ಹೇಳುತ್ತೆ ಈ ಮಾತು. ತ್ರಿಕಾಲ ಸಂಧ್ಯಾ ವಂದನೆ, ಏಕಾದಶಿ ಉಪವಾಸ ಯಾರೂ ಬಿಡೋಂಗಿಲ್ಲ. ಆಮೇಲೆ
ವಿಷ್ಣು ವ್ರತಗಳು ಅಂದರೆ ನಮ್ಮಲ್ಲಿ ಉಪವಾಸಗಳಿಗೆಲ್ಲ ವಿಷ್ಣು ವ್ರತಗಳು ಅಂತ ಕರೆದಿದ್ದಾರೆ ನೋಡ್ರಿ. ಏಕಾದಶಿ ಉಪವಾಸ ಅಂತೂ ಕಡ್ಡಾಯ, ಚಾತುರ್ಮಾಸ್ಯ ವ್ರತ, ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಇನ್ನೇನು ನಾಳೆ ಪಾಲ್ಗುಣ ಮಾಸದ ಪಾಡ್ಯದಿಂದ ಬರತಕ್ಕಂತಹ ಪಯೋವ್ರತ, ಪುಂಸವನ ವ್ರತ, ಧಾರಣಪಾರಣ, ಎಲ್ಲ ಗೋಕುಲಾಷ್ಟಮಿ, ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ ವ್ರತಗಳು ಇವೆಲ್ಲ. ಸ್ವಾಮಿ ಭಾಗವತದಲ್ಲಿ ಸ್ವಯಂ ಹೇಳುತ್ತಾನೆ. ಏಕಾದಶಿ ಕಥೆ ಅಂತೂ ಇದ್ದೇ ಇದೆ ಅಂಬರೀಷರಾಜಂದು, ಪಯೋವ್ರತದ ಕಥೆ ಇದೆ ವಾಮನಾವತಾರದಲ್ಲಿ, ಪುಂಸವನ ಕಥೆ ಇದೆ ಷಷ್ಠಸ್ಕಂದದಲ್ಲಿ. ಅವಶ್ಯವಾಗಿ ಮಾಡಬೇಕು ಅಂತಾರೆ ಅಲ್ಲೇ. ಅದರ ಜೊತೆಯಲ್ಲಿ ತಪ್ತ ಮುದ್ರಾಧಾರಣ, ಶೀತ ಮುದ್ರಾಧಾರಣ, ನಿತ್ಯ ಭಗವಂತನನ್ನು ಮುಟ್ಟಿ ಪೂಜೆ ಮಾಡುವ ಸಾಲಿಗ್ರಾಮ ಪೂಜಾ, ತಂದೆ ತಾಯಿಗಳಿಗೆ ಅವರು ಗತಿಸಿದ ದಿವಸ ಮಾಡತಕ್ಕಂಥ ಶ್ರಾದ್ದಾದಿಗಳು, ತೀರ್ಥಕ್ಷೇತ್ರ ಸಂಚಾರ, ತತ್ಕರ್ಮನಿಷ್ಠಾಶ್ಚಯೇ. ರುದ್ರದೇವರು ಹೇಳ್ತಾರೆ, ಯಾರು ಆ ಭಗವಂತನ ಕರ್ಮಗಳಲ್ಲಿ ನಿಷ್ಠೆ ಇದೆ, ಅವರಿಗೆ ಮಾಡಲೇಬೇಕು ಅಂತಕ್ಕಂಥ ದೀಕ್ಷೆ ಇದೆ, ಯಾರು ಮಾಡ್ತಾ ಇದ್ದಾರೆ ಅವರು ಈ ಕ್ಷೇತ್ರಕ್ಕೆ ಬಂದರೆ ಅವ್ರಿಗೆ ಅನುಗ್ರಹ ಮಾಡು. ಆಮೇಲೆ ಏತದ್ಭಕ್ತಪರಾಯಣಾ, ಮೂರನೇದು ತದ್ಭಕ್ತಾ ಅಂದರೆ ವಿಷ್ಣು ಭಕ್ತಾ. ಆ ವಿಷ್ಣು ಭಕ್ತರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥವರು ಶ್ರೀಮದ್ವಿಷ್ಣುಂಗ್ರಿನಿಷ್ಠ ಅತಿಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ. ಓದ್ತಾ ಇದ್ದೀವಿ ನಾವು ಅದನ್ನು. ಲಕ್ಷ್ಮೀದೇವಿಯನ್ನು ಬಿಟ್ಬೋಣ, ನಿತ್ಯ ಮುಕ್ತಳು ಅವಳು, ಸಂಸಾರಕ್ಕೆ ಬರೋದೇ ಇಲ್ಲ. ಬಂದು ಉದ್ಧಾರ ಆಗಿರ್ತಕ್ಕಂಥವರಲ್ಲಿ ಅತ್ಯಂತ ಶ್ರೇಷ್ಠರು ಅಂದರೆ ವಾಯುದೇವರು. ತದ್ಭಕ್ತಾ ವಿಷ್ಣು ಭಕ್ತಾ, ವಾಯು ಇತ್ಯರ್ಥ, ವಾಯು ಪ್ರಭೃತಯ. ಆ ವಾಯುದೇವರಲ್ಲಿ ಪರಾಯಣಾ, ತದ್ಭಕ್ತ ಪರಾಯಣಾ, ಅವರೇ ಆಶ್ರಯರು ಅಂತ ಯಾರು ತಿಳ್ಕೊಂಡಿರ್ತಾರೆ, ಅರ್ಥಾತ್ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಓದಿರ್ತಕ್ಕಂಥವರು, ಅವರನ್ನು ಗುರುಗಳು ಅಂತ ಅಂಗೀಕಾರ ಮಾಡಿರ್ತಕ್ಕಂಥವರು. ಯಾರು ಬೇಕಾದರೂ ಮಾಡ್ಬೋದು, ಬರೀ ಮಾಧ್ವರು ಅಂತ ಏನಲ್ಲ. ಆಚಾರ್ಯರನ್ನು ಯಾರು ಗುರುಗಳು ಅಂತ ಅಂಗೀಕಾರ ಮಾಡಿದ್ದಾರೆ, ಯಾರ ಅವರ ಶಾಸ್ತ್ರವನ್ನು ಮೋಕ್ಷಶಾಸ್ತ್ರ ಅಂತ ನಾನು ಸ್ವೀಕಾರ ಮಾಡ್ತೀನಿ ಅಂತ ಮಾಡಿದ್ದಾರೆ, ಏತದ್ಭಕ್ತ ಪರಾಯಣಾ, ಇವರಿಗೆ ಅನುಗ್ರಹ ಮಾಡು. ಶುಭದಿಯ, ರುದ್ರದೇವರು ಹೇಳುತ್ತಾರೆ, ಶುಭದಿಯ, ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅನ್ನತಕ್ಕಂತಹ ಬುದ್ಧಿ ಇರಬೇಕು. ಆಮೇಲೆ ಏ ಮಾಂ ಅರ್ಚಂತಿ, ನನ್ನನ್ನು ಯಾರು ಪೂಜೆ ಮಾಡುತ್ತಾರೆ ಅವರನ್ನು ಎಲ್ಲಿ ಹಾಕ್ಕೊಂಡಿದ್ದಾರೆ ನೋಡ್ರಿ ರುದ್ರದೇವರು. ಮೊದಲು ವಿಷ್ಣು ಭಕ್ತರಾಗಿರಬೇಕು, ವಿಷ್ಣು ಕರ್ಮಗಳನ್ನು ಆಚರಣೆ ಮಾಡ್ತಾ ಇರಬೇಕು, ವಿಷ್ಣು ಭಕ್ತರಾಗಿರ್ತಕ್ಕಂತಹ ವಾಯುದೇವರನ್ನು ಜೀವೋತ್ತಮ ಅಂತ ಅಂಗೀಕಾರ ಮಾಡಿರಬೇಕು. ಶುಭದಿಯ, ಶುಭ ಚಿಂತನೆಗಳನ್ನು ಮಾಡ್ತಾ ಇರಬೇಕು, ಅರ್ಥಾತ್ ಸರ್ವಮೂಲ ಗ್ರಂಥಾದಿಗಳ ಚಿಂತನೆಯನ್ನು ಮಾಡ್ತಾ ಇರಬೇಕು. ಏ ಮಾಂಚ ಅರ್ಚಂತಿ ನಿಶಂ, ನನ್ನನ್ನು ಯಾರು ಪೂಜೆ ಮಾಡ್ತಾರೆ, ಹರಿಭಕ್ತ ಎಂಬುದಾಗಿ, ಹರಿ ಪರಿವಾರ ಎಂಬುದಾಗಿ, ಹರಿಯ ಮೊಮ್ಮಗ ಎಂಬುದಾಗಿ ನನ್ನನ್ನು ಯಾರು ಪೂಜೆ ಮಾಡುತ್ತಾರೆ, ಇವರಿಗೆ ಆಶು ಅಭೀಷ್ಟಂ ದೇಹಿ, ಶೀಘ್ರವಾಗಿ ಅವರವರ ಮನೋಭೀಷ್ಟಗಳನ್ನು ಕೊಡು ಎಂಬುದಾಗಿ ಏಕಾಂತೆ ನಿಜಭೀಷ್ಟಮಾಶು ವಸುಧೇ ದೇಹೀತಿ ಗಾಂಬೋದಯನ್. ಹೇ ವಸುಧೆ, ಹೇ ಭೂಮಿ, ಇವರಿಗೆ, ಹೇ ಭೂತಾಯಿ, ಇವರಿಗೆ ನೀನು ಶೀಘ್ರವಾಗಿ ಅವರವರ ಅಭೀಷ್ಟಗಳನ್ನು ಕೊಡು ಎಂಬುದಾಗಿ ಭೂಮಿಗೆ ಬೋಧಿಸ್ತಾ ಶ್ರೀ ಗೋಕರ್ಣ ಕೃತಾಲಯ ವಿಜಯತೆ ಗೌರೀದವ. ಪಾರ್ವತೀಪತಿಗಳಾಗಿರ್ತಕ್ಕಂತಹ ರುದ್ರದೇವರು ಇಲ್ಲಿ ಮನೆ ಮಾಡಿಕೊಂಡಿದ್ದಾರೆ, ಭೂಮಿಗೆ ಪಾಠ ಹೇಳುತ್ತಾ ಗುಟ್ಟಾಗಿ ಅಂತ ವಾದಿರಾಜ ಸ್ವಾಮಿಗಳು ಯಾಕೆ ಮಹಾರುದ್ರದೇವರು ಗೋಕರ್ಣದಲ್ಲಿದ್ದಾರೆ ಎನ್ನುವುದನ್ನು ಒಂದು ಶ್ಲೋಕದಲ್ಲಿ ಸುಂದರವಾಗಿ ಹೇಳುತ್ತಾರೆ. ಅಲ್ಲಿಗೆ ಗೋಕರ್ಣ ಅನ್ನೋದು ಉಪಲಕ್ಷಣ ಇಟ್ಕೊಂಡಾಗ ಯಾವುದೇ ಬೇರೆ ಕ್ಷೇತ್ರಗಳಿಗೆ, ದೇವರ ಕ್ಷೇತ್ರಗಳಿಗೆ ನಾವು ಹೋದಾಗ ಇಷ್ಟು ಸಿದ್ಧವಾಗಿ ಹೋಗಿರಬೇಕಂತೆ ನೋಡ್ರಿ.
ನಿತ್ಯ ಆಹ್ನಿಕ ಇರಬೇಕು, ಸ್ನಾನ ಸಂಧ್ಯಾವಂದನೆಗಳಿರಬೇಕು, ಜಪತಪಾದಿಗಳಿರಬೇಕು, ಪಾರಾಯಣ ಇರಬೇಕು, ಭಗವಂತನ ಸಾಲಿಗ್ರಾಮ ಪೂಜೆ ಇರಬೇಕು, ವಿಷ್ಣು ವ್ರತಗಳು ಇರಬೇಕು. ಇದರ ಮೇಲೆ ತೀರ್ಥಕ್ಷೇತ್ರ ಸಂಚಾರ. ಅಲ್ಲಿ ಹೋದಾಗಲೂ ಹೀಗೆ ಇರಬೇಕು. ಪರಸ್ಥಳಕ್ಕೆ ಬಂದಿದ್ದೀವಿ, ಏನು ತೊಂದರೆ ಇಲ್ಲ, ಹೆಂಗಿದ್ರೂ ನಡೆಯುತ್ತೆ, ಎಲ್ಲ ನಾವೇ ರಿಲ್ಯಾಕ್ಸ್ ಮಾಡ್ಕೊಂಬಿಡ್ತೀವಿ. ಹಾಗೆಲ್ಲ ಮಾಡೋಕ್ಕೆ ಕೊಟ್ಟಿಲ್ಲ ಶಾಸ್ತ್ರದಲ್ಲಿ. ಇದು ಗೋಕರ್ಣದಲ್ಲಿ ವರ್ಣನೆ ಮಾಡಿರೋ ಶ್ಲೋಕ. ಆದರೆ ಕಾಶಿ ವಿಶ್ವನಾಥನನ್ನು ವರ್ಣನೆ ಮಾಡ್ತಾರೆ ವಾದಿರಾಜರು. ಕಾಶಿ ಶೈವ ಕ್ಷೇತ್ರನೋ ವೈಷ್ಣವ ಕ್ಷೇತ್ರನೋ ಅಂತ ವಿವಾದ ಬಂತು. ಬಹಳಷ್ಟು ಜನ ಹೇಳಿದ್ರು ಕಾಶಿ ವಿಶ್ವನಾಥ ಅವನು, ಆದ್ದರಿಂದ ಅದು ಶೈವ ಕ್ಷೇತ್ರ. ಕಾಶಿ ಅಂದ ತಕ್ಷಣ ಜ್ಞಾಪಕ ಬರೋದು ಎಲ್ಲರಿಗೂ ವಿಶ್ವನಾಥ, ಹಾಗಾಗಿ ಅದು ಶೈವ ಕ್ಷೇತ್ರ. ವಾದಿರಾಜರು ಹೇಳುತ್ತಾರೆ ಕಾಶಿ ವೈಷ್ಣವ ಕ್ಷೇತ್ರ. ರುದ್ರದೇವರು ಕಾಶಿಯಲ್ಲಿರೋದೇ ಅದು ವೈಷ್ಣವ ಕ್ಷೇತ್ರ ಅಂತ. ಅಲ್ಲಿ ಭಗವಂತ ಬಿಂದು ಮಾಧವ ಅನ್ನೋ ರೂಪದಿಂದ ಇದ್ದಾನೆ. ಭಗವಂತನ ಪಾದೋದಕವಾದ ಗಂಗಾ ನದಿ ಹರಿತಾ ಇದೆ. ಅದಕ್ಕೆ ರುದ್ರದೇವರಲ್ಲಿರೋದು ಅವಿಮುಕ್ತ ಸ್ಥಳ ಅಂತ ಕರೀತಾರೆ. ಅದಕ್ಕೆ ಹರಿವಂಶದಲ್ಲಿ ಯಾಕೆ ರುದ್ರದೇವರು ಕಾಶಿಗೆ ಬಂದರು ಅಂತ ಒಂದು ದೊಡ್ಡ ಕಥೆನೇ ಇದೆ. ಇಡೀ ಕಾಶಿಯನ್ನು ಖಾಲಿ ಮಾಡಿಕೊಂಡು 1000 ವರ್ಷ ಖಾಲಿಯಾಗಿತ್ತು ಕಾಶಿ. ಮಹಾರುದ್ರದೇವರು ಬರಕ್ಕಿಂತ ಮುಂಚೆ ಅಲ್ಲಿದ್ದರವರು ಖಾಲಿ ಮಾಡಿಸ್ಕೊಂಡು ಬಂದಿದ್ದಾರೆ ಇಡೀ ಕಾಶಿಯನ್ನು. ಕಾಶಿಯಲ್ಲಿ ಮಹಾರುದ್ರದೇವರಿರೋದೇ ಅದು ವೈಷ್ಣವ ಕ್ಷೇತ್ರ ಅಂತ. ಮೇಲಾಗಿ ರುದ್ರದೇವರೇ ವಿಷ್ಣು ಭಕ್ತರು. ಕಾಶಿ ವಿಶ್ವನಾಥನನ್ನು ವಾದಿರಾಜರು ವರ್ಣನೆ ಮಾಡುತ್ತಾರೆ. ನೀವೇನು ರುದ್ರದೇವರನ್ನು ವಿಷ್ಣು ಭಕ್ತರು ಅಂತ ಹೇಳಿಬಿಡ್ತೀರಾ, ನೀವು ಮಾಧ್ವರು, ಯಾರ್ಯಾರು ದೊಡ್ಡ ದೊಡ್ಡ ದೇವತೆ ಇದ್ದಾರೋ ಅವನ್ನೆಲ್ಲ ವಿಷ್ಣು ಭಕ್ತರು ಅಂತ ಹೇಳಿಬಿಡ್ತೀರಾ. ನಾವೆಲ್ಲ ಹೇಳ್ತಾ ಇರೋದು ಹರಿವಂಶ ತೆಗೆದು ನೋಡ್ರಿ, ರುದ್ರದೇವರೇ ಹೇಳ್ತಾರೆ ಈ ಮಾತನ್ನು. ರುದ್ರದೇವರೇ ಹೇಳುತ್ತಾರೆ. ಭಾಗವತ ತೆಗೆದು ನೋಡ್ರಿ, ಚತುರ್ಥ ಸ್ಕಂದದಲ್ಲಿ ರುದ್ರದೇವರೇ ಹೇಳುತ್ತಾರೆ. ವಾದಿರಾಜರು ಕಾಶಿ ವಿಶ್ವನಾಥನನ್ನು ವರ್ಣನೆ ಮಾಡುವಾಗ ಈ ಪ್ರಶ್ನೆ ಇಟ್ಕೊಂಡೇ ಉತ್ತರ ಕೊಡ್ತಾರೆ ಅವರು. ನೋಡಪ್ಪ, ಈಗ ರುದ್ರದೇವರು ವಿಷ್ಣು ಭಕ್ತರೋ ಅಲ್ವೋ ಅನ್ನೋದನ್ನು ತೀರ್ಮಾನ ಮಾಡಬೇಕಾದ್ರೆ ರುದ್ರದೇವರು ಹೇಗಿದ್ದಾರೆ ಅಂತ ಸ್ವಲ್ಪ ನೋಡು ಮೊದಲು. ಮೌಲೋ ಯಚ್ಚರಣಾಂಬು ಫಲಕೆ ಯಸ್ಯಾಂಗ್ರಿ ರೇಣುಃ ಕಥಾ ಕರ್ಣೇ ವಾಚಿ ಯದೀಯ ನಾಮ ಹೃದಯ ದ್ರೂಪಂ ಯದಾಸ್ವಾದಿತಂ ಕುಕ್ಷೋ ಯತ್ತಪಸೆ ಕಟಿತಟಂ ವ್ಯಾಘ್ರಾಜಿನೇ ಸಂಸ್ಥಿತಿ ಪಾದೋ ಯತ್ಪುರಚಾರಿಣೋ ಸಹಿ ಸದಾ ದೇವ ಸಹ ಕಿಂಕರ ಶಂಕರ ಅಂತಾರೆ ವಾದಿರಾಜರು. ಒಬ್ಬ ವಿಷ್ಣು ಭಕ್ತನನ್ನು ನಾವು ಗುರುತಿಸಬೇಕಾದ್ರೆ ಅವನಿಗೆ ತಲೆಯಿಂದ ಕಾಲ್ ತನಕ ಭಗವಂತನ ಸಂಪರ್ಕ ಇರಬೇಕು. ನೋಡ್ರಿ, ವಿಷ್ಣು ಭಕ್ತ ಅಂತ, ಪ್ಯೂರ್ ವಿಷ್ಣು ಭಕ್ತ ಅಂತ ನಾವು ಅಂಗೀಕಾರ ಮಾಡಬೇಕಾದ್ರೆ ನಮ್ಮ ಶಿರಸ್ಸಿನಿಂದ ಪ್ರಾರಂಭ ಮಾಡಿ ಪಾದದ ಪರ್ಯಂತ ಭಗವಂತನ ಸಂಪರ್ಕ ಇರಬೇಕು ನಮಗೆ. ಈಗ ಈ ಒಂದು ನ್ಯಾಯವನ್ನು ಇಟ್ಕೊಂಡು ರುದ್ರದೇವರನ್ನು ನೋಡೋಣ. ವಾದಿರಾಜರು ಹಿಂಗೆ ನೋಡಿರೋದು. ಈಗ ತಲೆ ಮೇಲೆ ರುದ್ರದೇವರಿಗೇನಿದೆ, ಮೌಲೌ ಯಚ್ಚರಣಾಂಬು. ನಾವು ಮಂತ್ರಾಕ್ಷ ಕೊಟ್ಟರೆ, ಪಾದೋದಕ ಕೊಟ್ಟರೆ ತಕ್ಷಣ ತಲೆ ಮೇಲೆ ಹಾಕ್ಕೋತೀವಿ ನೋಡ್ರಿ. ಅದು ಭಗವಂತನ ತೀರ್ಥ ಕೊಟ್ಟರೆ ತಲೆ ಮೇಲೆ ಹಾಕ್ಕೋತೀವಿ, ಮಂತ್ರಾಕ್ಷ ಕೊಟ್ಟರೆ ತಲೆ ಮೇಲೆ ಹಾಕ್ಕೋತೀವಿ. ರುದ್ರದೇವರು ಪರ್ಮನೆಂಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಭಗವಂತನ ಪಾದೋದಕ. ನಾವೇನೋ ಹಿಂಗೆ ಅನ್ಕೋತೀವಿ, ಅದು ತಲೆ ಮೇಲೆ ಹೋದ್ರು ಹಿಂದ್ಗಡೆ ಇರೋರ್ಗೆ ಹೋದ್ರು ಹೋಯ್ತು. ರುದ್ರದೇವರು ಪರ್ಮನೆಂಟಾಗಿ ಇಟ್ಕೊಂಡಿದ್ದಾರೆ ನೋಡ್ರಿ. ಅವರು ಗಂಗಾಧರ ಅಂತಲೇ ಅವ್ರಿಗೆ ಹೆಸರು. ಮೌಲೌ ಯಚ್ಚರಣಾಂಬು. ಯಾರ ತಲೆಯಲ್ಲಿ ಭಗವಂತನ ಪವಿತ್ರವಾದ ಪಾದೋದಕ ಇದೆಯೋ, ಫಲಕೆ ಯಸ್ಯಾಂಗ್ರಿ ರೇಣು. ವಾದಿರಾಜರು ಹೇಳ್ತಾರೆ ಫಲಕ ಅಂದರೆ ಹಣೆ.
ರುದ್ರದೇವರು ಏನು ಇಟ್ಕೊಂಡಿದ್ದಾರೆ ವಸ್ತುತಸ್ತು ಹಣೆಯಲ್ಲಿ ಅಂದರೆ ಊರ್ಧ್ವಪುಂಡ್ರ ಧಾರಣನೇ ಮಾಡಿಕೊಂಡಿರೋದು. ಅಲ್ಲರಿ ಲೋಕಪ್ರಖ್ಯಾತ ಅವರು ಭಸ್ಮಧಾರಿಗಳು ಅಂತ ಹೇಳಿ ನೀವು ಗೋಪಿಚಂದನ ಎಲ್ಲರಿಗೂ ಗೋಪಿಚಂದನ ಹಚ್ಚಿಬಿಡ್ತೀರಾ. ನೀವು ಮಾಧ್ವರು ಯಾವ ದೇವ್ರಿಗೆ ಕರ್ಕೊಂಬಂಡ್ರಿ ಅವ್ರಿಗೆ ಗೋಪಿಚಂದನ ಹಚ್ಬಿಡ್ತೀರಾ. ಗಣೇಶ ತೊಗೊಂಬಂಡ್ರಿ ಅದಕ್ಕೆ ಅಂಗಾರಾಕ್ಷತೆ ಹಚ್ಬಿಡ್ತೀರಾ. ಈಶ್ವರ ತೊಗೊಂಬಂಡ್ರಿ ಅದಕ್ಕೋಗಿ ಅಂಗಾರಾಕ್ಷತೆ ಹಚ್ಬಿಡ್ತೀರಾ. ನೀವು ಎಲ್ಲರಿಗೂ ಅಂಗಾರಾಕ್ಷತೆ ಹಚ್ಬಿಟ್ಟು ಎಲ್ಲರನ್ನೂ ಮಾಧ್ವರು ಅಂತ ಕರೆದು ಬಿಡ್ತೀರಾ. ನಾವೆಲ್ಲ ಹಚ್ಚಿರೋದು, ಅವ್ರು ಹಚ್ಕೊಂಡಿರೋದಕ್ಕೆ ಅವ್ರನ್ನ ನಾವು ಕರೆದಿರೋದು, ನಾವು ಹಚ್ಚಿರೋದು. ಅವ್ರಿಗೆ ಏನು ಬೇಕಾನ ಹಚ್ಬೋದು. ಹಾಗಾರೆ ವಾದಿರಾಜರು ಎಷ್ಟು ಧೈರ್ಯ ಅವರಿಗೆ ಅಂದರೆ ಸರಸ್ವಾರ್ತಿ ವಿಲಾಸದಲ್ಲಿ ಹೇಳ್ತಾರೆ, ಒಬ್ಬ ದೇವತೆ ವಿಷ್ಣು ಭಕ್ತರು ಇಲ್ಲದೇ ಇರೋರು ಇಲ್ಲವೇ ಇಲ್ಲ, ಎಲ್ಲರೂ ವಿಷ್ಣು ಭಕ್ತರೇ ಅವರು ದೇವತೆಗಳು. ಯಸ್ಯಾಂಗ್ರಿ ರೇಣು ಪಾಲಫಲಕೆ, ಯಾರ ಹಣೆಯಲ್ಲಿ ಭಗವಂತನ ಅಂಗ್ರಿ ರೇಣು ಪಾದ ಧೂಳಿ, ಅದೇ ಗೋಪಿಚಂದನ ಇವತ್ತು ನಾವು ಹಚ್ಕೋತಾ ಇರೋದು. ಯಾರ ಹಣೆಯಲ್ಲಿ ಇವತ್ತು ಗೋಪಿಚಂದನ ಇದೆಯೋ ಊರ್ಧ್ವಪುಂಡ್ರಧರಾಯೇಚ, ರುದ್ರದೇವರ ಒರಿಜಿನಲ್ ಸ್ವರೂಪ ಹೆಂಗಿದೆ ಅಂತ ವಾದಿರಾಜ ಸ್ವಾಮಿಗಳು ಸರಸ್ವಾರ್ತಿ ವಿಲಾಸದಲ್ಲಿ ಹೇಳುತ್ತಾರೆ. ದ್ವಾದಶನಾಮ ಪಂಚಮುದ್ರೆಗಳು ಧಾರಣೆ ಮಾಡಿದ್ದಾರೆ ಮಹಾರುದ್ರದೇವರು. ಒಳಗಡೆ ಇನ್ನೊಂದು ರೂಪ ಇದೆ ರುದ್ರದೇವರದು, ಅದು ಇದು ನಾಟಕದ ರೂಪ, ಇದು ಮೇಲ್ಗಡೆದು. ಅವರೇ ಹೇಳುತ್ತಾರೆ ಪದ್ಮಪುರಾಣದಲ್ಲಿ ಪಾರ್ವತಿಗೆ ಹೇಳೋವಾಗ, ನಾನಿದು ಹೊರಗಡೆ ಹಚ್ಕೊಂಡಿರೋ ರೂಪ ಪಾರ್ವತಿ, ಒಳಗಡೆ ನಾನು ಸದ್ವೈಷ್ಣವ. ಹಣೆ ಆಯ್ತಾ, ಈಗ ತಲೆ ಮೇಲೆ ಭಗವಂತನ ಪಾದಧೂಳಿ, ಪಾದೋದಕ, ಹಣೆಯಲ್ಲಿ ಭಗವಂತನ ಪಾದಧೂಳಿ. ಆಮೇಲೆ ಕರ್ಣೆ ಕಥ, ಕಿವಿಯಿಂದ ಯಾವಾಗಲೂ ಭಗವಂತನ ಕಥಾವನ್ನು ಕೇಳ್ತಿರ್ತಾರೆ ರುದ್ರದೇವರು. ಅವರ ಕಿವಿಯಲ್ಲಿ ಭಗವಂತನ ಕಥಾನೇ ಯಾವಾಗಲೂ ಕೂಡ. ಕಥಾಕರಣೆ ವಾಚಿ ಯದೀಯ ನಾಮ, ರುದ್ರದೇವರು ಬಾಯಿ ತೆಗೆದರು ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಅಂತಾರೆ ಪುರಂದರದಾಸರು. ಯಾವಾಗಲೂ ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂತಹ ತಮ್ಮ ಅರ್ಧಾಂಗಿನಿ ಪಾರ್ವತೀ ದೇವಿಗೆ ಆ ರಾಮ ಮಂತ್ರವನ್ನು ಉಪದೇಶ ಮಾಡ್ತಾ ಇರ್ತಾರಂತೆ. ರಾಮ ತಾರಕ ಮಂತ್ರ ಅಂತ ಕರೀತಾರೆ ಅದಕ್ಕೆ. ಯದೀಯ ನಾಮ ಹೃದಿ, ಯದೀಯ ನಾಮ ವಾಚಿ, ಅವರ ಬಾಯಲ್ಲಿ ನೋಡ್ರಿ ಭಗವಂತನ ನಾಮ. ಹೃದಯ ಯದ್ರೂಪಂ, ಇನ್ನು ಕೆಲವರು ಬರೀ ಬಾಯಲ್ಲಿ ಬೇಕಾದಷ್ಟು ಹೇಳ್ತಾ ಇದ್ದಾರೆ, ಮನಸ್ಸಿನಲ್ಲಿ ಎಲ್ಲ ಏನೋ ಚಿಂತನೆ ಮಾಡ್ತಾ ಇರ್ತಾರೆ. ಎಲ್ಲೋ ಕೂತ್ಕೊಂಡು ಪಾರಾಯಣ ಮಾಡ್ತಾ ಇರೋದು, ಹಿಂಗೆ ಅಲ್ಲಿ ನೋಡೋದು ಇಲ್ಲಿ ನೋಡೋದು, ಅದು ನೋಡೋದು ಇದು ನೋಡೋದು, ಎಷ್ಟೊತ್ತಾಯಿತು ಅಂತ ನೋಡೋದು, ಅಲ್ಲಿ ನೋಡಿಕೊಂಡೇ ಪಾರಾಯಣ ಮಾಡ್ತಾ ಇರೋದು, ಸ್ಕೋರ್ ಎಷ್ಟಾಯಿತು ಅನ್ನೋದು. ಅಪರೋಕ್ಷಿತ 20. ಇದು ನಮ್ಮ ಪಾರಾಯಣ. ರುದ್ರದೇವರು ಹಿಂಗೆ ಮಾಡ್ತಾರ. ಹೃದಯ ಯದ್ರೂಪಂ, ಯಾವಾಗಲೂ ತಮ್ಮ ಹೃದಯದಲ್ಲಿ ಒಂದು ರಾಮರೂಪ, ಒಂದು ನರಸಿಂಹರೂಪ. ಅವರು ಉಪಾಸ್ಯ ಮೂರ್ತಿ ಅದು. ಸ್ತುಹಿಶ್ರುತಂ ಗರ್ತ ಸದಂ ಯುವಾನಂ ಮೃಗನ್ನ ಭೀಮಂ ಉಪಹತ್ನು ಮುಗ್ರಂ ಮೃಡಾಚರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮಿನ್ ನಿವಪಂತು ಸೇನಾ. ಆಚಾರ್ಯರು ಈ ಶ್ರುತಿಯನ್ನು ಉದಾಹರಣೆ ಮಾಡ್ತಾರೆ ಮಹಾಭಾರತ ತಾತ್ಪರ್ಯದಲ್ಲಿ. ಸ್ತುಹಿಶ್ರುತಂ ಗರ್ತ ಸದಂ, ಗರ್ತ ಅಂದರೆ ಹೃದಯ ಗುಹೆ, ಅಲ್ಲಿರ್ತಕ್ಕಂತಹ ಯುವಾನಂ ಮೃಗನ್ನ ಭೀಮಂ, ಮೃಗ ಇವ, ಮೃಗ ಅಂದರೆ ಸಿಂಹ, ನರಸಿಂಹ. ಆ ರೂಪನೇ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾರಂತೆ ಮಹಾರುದ್ರ ದೇವರು. ಹೃದಯದ್ರೂಪಂ. ಆಮೇಲೆ
ಯದಾಸ್ವಾದಿತಂ ಕುಕ್ಷೌ. ಇನ್ನು ಸ್ವಲ್ಪ ಕೆಳಗಡೆ ಬಂದರೆ ನೋಡ್ರಿ, ತಲೆ ಆಯಿತು, ಹಣೆ ಆಯಿತು, ಕಿವಿ ಆಯಿತು, ಬಾಯಾಯಿತು, ಹೃದಯ ಆಯಿತು. ಅದರಿಂದ ಸ್ವಲ್ಪ ಕೆಳಗಡೆ ಬಂದರೆ ಉದರ. ಯಾವಾಗಲೂ ಯದಾಸ್ವಾದಿತಂ ಕುಕ್ಷೌ, ಸದಾ ಭಗವಂತನ ನೈವೇದ್ಯನೇ ಇರುತ್ತಂತೆ ರುದ್ರದೇವರ ಉದರದಲ್ಲಿ. ಭಗವಂತನಿಗೆ ನೈವೇದ್ಯ ಮಾಡದೇ ಇದ್ದರೆ ರುದ್ರದೇವರು ತಗೊಳ್ಳೋದೇ ಇಲ್ಲ. ಅವರು ಯಾವಾಗಲೂ ನಾವು ಅದನ್ನು ಸ್ವೀಕಾರ ಮಾಡುತ್ತಾರೆ ಅವರು. ಆಮೇಲೆ ಯತ್ತಪಸೇ ಕಟಿಂ ಪಟಿಂ ಕಟಿತಟಿಂ ಗಜಚರ್ಮಾಂಬರಧರ ಕೃತ್ತಿವಾಸ ಅಂತ ಅವ್ರಿಗೆ ಹೆಸರು. ಜಿಂಕೆಯ ಚರ್ಮವನ್ನು ಉಟ್ಟು ಆನೆಯ ಚರ್ಮವನ್ನು ಹೊದ್ದಿರತಕ್ಕಂತಹ ಮಹಾನುಭಾವರು ಯಾಕೆ? ಅವರು ತಪಸ್ಸಿಗೆ ಕೂತಿದ್ದಾರೆ. ಅವರು ತಪೋಭಂಗಿ, ಅದು ರುದ್ರದೇವರು ಕೂತಿರೋ ತಪಸ್ಸದು. ಕಟಿತಟಿಂ, ಅವರ ಕಟಿ ಇದೆಯಲ್ಲ, ಅಂದರೆ ಅರ್ಥಾತ್ ಸೊಂಟದ ಭಾಗ, ಅದು ಭಗವಂತನ ತಪಸ್ಸಿಗೋಸ್ಕರ ಮೀಸಲಾಗಿರ್ತಕ್ಕಂಥದ್ದು. ವ್ಯಾಘ್ರಾಜಿನೇ ಸಂಸ್ಥಿತಿ. ಯಾಕೆ ಅವರು ಹುಲಿಯ ಆಸನದಲ್ಲಿ ಕೂತಿದ್ದಾರೆ? ಅದು ತಪಸ್ಸಿಗೋಸ್ಕರ ಆಗಿ. ತಪಸ್ಸು ಮಾಡಬೇಕಾದ್ರೆ ತಮ್ಮಿಂದ ಉತ್ತಮರಾದವರನ್ನೇ ಕೂತ್ಕೊಂಡು ತಪಸ್ಸು ಮಾಡೋದು. ಅವ್ರು ಆಸನದಲ್ಲಿ ಯಾಕೆ ಕೂತಿದ್ದಾರೆ ಮಹಾರುದ್ರದೇವರು? ವ್ಯಾಘ್ರಾಜಿನದಲ್ಲಿ ಯಾಕೆ ಕೂತಿದ್ದಾರೆ? ಹುಲಿ ಚರ್ಮ ಅಂತ ಅರ್ಥ ವ್ಯಾಘ್ರಾಜಿನ ಅಂದರೆ. ಯಾಕೆ ಕೂತಿದ್ದಾರೆ? ತಪಸ್ಸೇ, ತಪಸ್ಸಿಗೋಸ್ಕರ ಕೂತಿರೋದು ಅವರು. ಆಮೇಲೆ ಪಾದವು ಯತ್ಪುರ ಚಾರಿಣವು. ಇವತ್ತು ರುದ್ರದೇವರು ಹೋಗೋದೆಲ್ಲ, ಅವರ ಪಾದ ಹೋಗೋದೆಲ್ಲ ಭಗವಂತನ ಕ್ಷೇತ್ರಗಳಿಗೆ ಹೋಗೋದು. ತತ್ಕಿಂಕರ ಶಂಕರ ಕೇಳ್ತಾರೆ ವಾದರಾಜರು. ಈಗ ಹೇಳು, ಆ ವಿಷ್ಣುವಿನ ಕಿಂಕರರು ತಾನೇ ನಿಮ್ಮ ಶಂಕರ ಕಿಂಕರ ಅಲ್ವಾ? ತಲೆಗೆ ಗಂಗಾದೇವಿಯ ಸನ್ನಿಧಾನ, ಅರ್ಥಾತ್ ಹರಿಪಾದೋದಕ ಸನ್ನಿಧಾನ, ಹಣೆಯಲ್ಲಿ ಭಗವಂತನ ಪಾದಧೂಳಿ, ಕಿವಿಗೆ ಭಗವಂತನ ಕಥಾ, ಮಾತಿಗೆ ಭಗವಂತನ ಕಥಾ, ಭಗವಂತನ ನಾಮ, ಹೃದಯದಲ್ಲಿ ಭಗವಂತನ ರೂಪ, ಉದರದಲ್ಲಿ ಭಗವಂತನ ನೈವೇದ್ಯ, ಕಟಿಗೆ ಭಗವಂತನನ್ನು ಕುರಿತು ತಪಸ್ಸು, ಕಾಲಿಗೆ ಭಗವಂತನ ಕ್ಷೇತ್ರದ ಸಂಪರ್ಕ. ತಲೆಯಿಂದ ಕಾಲ ತನಕ ರುದ್ರದೇವರಿಗೆ ಭಗವಂತನ ಸಂಪರ್ಕ ಇದೆ. ಆದ್ದರಿಂದ ರುದ್ರದೇವರು ಭಗವಂತನ ಶಂಕರ ಕಿಂಕರ, ಭಗವಂತನ ಕಿಂಕರ ಅಂತ ವಿಶ್ವನಾಥನನ್ನು ವರ್ಣನೆ ಮಾಡ್ತಾರೆ ಮಹಾರುದ್ರದೇವರನ್ನು ವಾದಿರಾಜ ಸ್ವಾಮಿಗಳು. ಅರ್ಥಾತ್ ಹಿಂಗೆ ಚಿಂತನೆ ಮಾಡ್ರಿ. ಈ ರೀತಿ ರುದ್ರದೇವರನ್ನು ಚಿಂತನೆ ಮಾಡಿದಾಗ ರುದ್ರದೇವರಿಗೆ ಬಹಳ ಪ್ರೀತಿ ಆಗ್ಬಿಡತ್ತಂತೆ. ರುದ್ರದೇವರನ್ನು ಪರಮಾತ್ಮನ ಪರಿವಾರ, ಪರಮಾತ್ಮನ ಭಕ್ತರು ಅಂತ ಚಿಂತನೆ ಮಾಡಿದ್ರೆ ರುದ್ರದೇವರಿಗೆ ಬಹಳ ಪ್ರೀತಿ ಆಗತ್ತಂತೆ. ಬೇರೆಯವರು ಮಾಡ್ತಾರೋ ಬಿಡ್ತಾರೋ, ನಾವು ಹೀಗೆ ಚಿಂತನೆ ಮಾಡಬೇಕು. ಮಾಡಿದರೆ ರುದ್ರದೇವರು ಒಲಿತಾರೆ. ಇದೇ ರುದ್ರದೇವರ ಚಿಂತನಾ ಕ್ರಮ, ಪೂಜಾ ಕ್ರಮ. ಏನು ಕೇಳ್ಕೋಬೇಕು ರುದ್ರದೇವರನ್ನು? ಇದು ನೆಕ್ಸ್ಟ್. ರುದ್ರದೇವರನ್ನು ಏನು ಕೇಳಬೇಕು? ಮಾರ್ಕಂಡೇಯರನ್ನು ಕೇಳಿದ್ರು ಮಹಾರುದ್ರದೇವರು. ಭಾಗವತದ ದ್ವಾದಶ ಸ್ಕಂದದಲ್ಲಿ ಮಾರ್ಕಂಡೇಯ ಚರಿತ್ರೆಯಲ್ಲಿ ಮಾರ್ಕಂಡೇಯರು ತಪಸ್ಸು ಮಾಡುವಾಗ ಅಂತರಿಕ್ಷದಲ್ಲಿ ಪಾರ್ವತಿ ಪರಮೇಶ್ವರರು ಹೋಗ್ತಾ ಇದ್ದಾಗ, ನೋಡು ನಮ್ಮ ಕೂಸು ತಪಸ್ಸು ಮಾಡ್ತಾ ಇದೆ. ಪಾರ್ವತಿ ಹೇಳಿದ್ಲು, ಸ್ವಾಮಿ ನಮ್ಮ ಕೂಸು ತಪಸ್ಸು ಮಾಡ್ತಾ ಇದೆ, ವರ ಕೊಟ್ಬಿಟ್ಟು ಹೋಗೋಣ ಬನ್ನಿರಿ ಇಂದ್ಲೋಳು. ರುದ್ರದೇವರು ಹೇಳಿದ್ರು, ಪಾರ್ವತಿ ಇವರೆಲ್ಲ ಎಂಥ ಪ್ರಚಂಡರು ಅಂದರೆ ಇವರು ವರಗಿರ ಕೇಳೋರಲ್ಲ ಅಂದರು ಅವರು. ಇವರೆಲ್ಲ ವರ ತಗೊಂಬೋ ಭಕ್ತರಲ್ಲ ಇವರು. ಇಲ್ಲ ಹೋಗೋಣ ಬನ್ನಿ. ಆಯಿತು ಬಾ, ಒಬ್ಬ ಭಕ್ತನನ್ನು ನೋಡ್ಕೊಂಡು ಹೋಗೋಣ. ಬಂದರು ಇಬ್ಬರನ್ನೂ ಸ್ತೋತ್ರ ಮಾಡಿದ್ರು. ಮಹಾರುದ್ರದೇವರು ಕೇಳಿದ್ರು, ಏನು ವರ ಬೇಕು ಮಾರ್ಕಂಡೇಯ ಅಂತ ಕೇಳಿದಾಗ ಮಾರ್ಕಂಡೇಯರು ಹೇಳ್ತಾರೆ, ಅಚ್ಯುತನಲ್ಲಿ ಭಕ್ತಿಯನ್ನು ಕೊಡ್ರಿ. ಮೊದಲು ಮಾರ್ಕಂಡೇಯರು ಕೇಳಿದ್ದು ಭಗವಂತನ ಪಾದಾರವಿಂದಗಳಲ್ಲಿ, ಚ್ಯುತಿರಹಿತನಾದ ಶ್ರೀಹರಿಯ ಪಾದಾರವಿಂದಗಳಲ್ಲಿ ಭಕ್ತಿ, ಭಗವದ್ಭಕ್ತರಾದ ವಾಯುದೇವರಲ್ಲಿ ಭಕ್ತಿ, ನಿಮ್ಮಲ್ಲಿ ಭಕ್ತಿ. ಇಷ್ಟು ಕೊಟ್ಬಿಡಿ ಅಂತ ಕೇಳಿದ್ರು. ಇಷ್ಟೇ ನಾನು ಕೇಳೋದು, ಇನ್ನೇನೂ ಕೇಳಲ್ಲ. ತೆಗೆದು ನೋಡ್ರಿ ಭಾಗವತ ದ್ವಾದಶ ಸ್ಕಂದ.
ಅಚ್ಯುತನಲ್ಲಿ ಭಕ್ತಿ, ಅಚ್ಯುತನ ಭಕ್ತರಲ್ಲಿ ಭಕ್ತಿ, ನಿಮ್ಮಲ್ಲಿ ಭಕ್ತಿ. ಪಾರ್ವತಿಯನ್ನು ಕೇಳಿದ್ರು ರುದ್ರದೇವ್, ನಾನು ಹೇಳಲಿಲ್ವಾ ಪಾರ್ವತಿ, ಇವರೆಲ್ಲ ಈ ಲೋಕದ ವಿಷಯ ಕೇಳೋರಲ್ಲ, ಇವ್ರ ಮಟ್ಟನೇ ಬೇರೆ. ತುಂಬ ಸಂತೋಷ ಆಗೋಯ್ತು ಮಹಾರುದ್ರದೇವರಿಗೆ. ಭಕ್ತಿಯನ್ನು ಕೊಟ್ಟು ತಥಾಸ್ತು ಅಂತ ಹೇಳಿ ಅದರ ಜೊತೆಯಲ್ಲಿ ಅವರು ಒಂದು ಕಲ್ಪ ಆಯಸ್ಸು, ಮಾರ್ಕಂಡೇಯರಿಗೆ ಚಿರಂಜೀವಿಗಳವರು, ಒಂದು ಕಲ್ಪ ಪರ್ಯಂತ ಆಯಸ್ಸು, ಒಳ್ಳೆ ಬ್ರಹ್ಮಜ್ಞಾನ, ತ್ರಿಕಾಲ ಜ್ಞಾನ, ಇದೆಲ್ಲವನ್ನ ತಾವು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಮಾರ್ಕಂಡೇಯ ಇದೆಲ್ಲ ನಿನಗೆ ಇಟ್ಕೋ ಅಂತ ದ್ವಾದಶ ಸ್ಕಂದದಲ್ಲಿದೆ. ಏನು ಕೇಳಬೇಕು ಮಹಾರುದ್ರದೇವರಲ್ಲಿ ಅಂತ ನಮಗೆ ಗೊತ್ತಾಯ್ತಲ್ವ ಭಾಗವತ ಓದ್ದವ್ರಿಗೆ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಹರವು ಭವಹರೇ ಹರೇ ಭವಹರೇ ತೇಂಗ್ರೌ ಭಕ್ತಿ ಮುಕ್ತಿ ಪ್ರದಾಸ್ತು ಮೇ ವೈರಾಗ್ಯ ಭಾಗ್ಯಂ ವಿತರ ಹರ ಗೌರಿ ಮನೋಹರ. ಹರಿಹರ ಕ್ಷೇತ್ರಕ್ಕೆ ಹೋದರು ವಾದಿರಾಜರು. ಸುಂದರಾತಿ ಸುಂದರ ಗ್ರಂಥ ಅದು, ತೀರ್ಥ ಪ್ರಬಂಧ. ಹರಿಹರ ಕ್ಷೇತ್ರಕ್ಕೆ ಹೋದರು ವಾದಿರಾಜರು, ಹಿಂಗೆ ಸಂಚಾರ ಕ್ರಮದಲ್ಲಿ. ಮಹಾದೊಡ್ಡ ಕ್ಷೇತ್ರ ಅದು ಹರಿಹರ ಕ್ಷೇತ್ರ, ಪುರಾಣ ಪ್ರಸಿದ್ಧ ಕ್ಷೇತ್ರ ಅದು. ಎಷ್ಟು 15 ಕಿಲೋಮೀಟ್ರು ದಾವಣಗೆರೆಯಿಂದ. ಹರಿಹರ ಕ್ಷೇತ್ರಕ್ಕೆ ಹೋದರು. ಅದು ಪ್ರತಿಮಾ, ಒಂದು ಕಡೆ ಹರಿ, ಒಂದು ಕಡೆ ಹರ, ಇಬ್ಬರು ಒಟ್ಟಾಗಿ ಬಂದು ಆ ದೈತ್ಯನನ್ನು ಸಂಹಾರ ಮಾಡಿದ್ದು, ಗುಹಾ ಅಂತ ಅಸುರನನ್ನು. ಅದಕ್ಕೆ ವಾದಿರಾಜರು ಆ ಎರಡೂ ದೇವತೆಗಳು ಒಂದೇ ಪ್ರತಿಮಾದಲ್ಲಿರೋದರಿಂದ ಒಂದೇ ಶ್ಲೋಕದಲ್ಲಿ ಇಬ್ಬರನ್ನೂ ಸ್ತೋತ್ರ ಮಾಡ್ತಾರೆ. ಅವ್ರದ್ದೊಂದು ಚಮತ್ಕಾರ. ಅಲ್ಲಿ ದೇವರಿರೋದು ಹಂಗೆ, ನಮ್ಮ ಶ್ಲೋಕ ಇರೋದು ಹಿಂಗೆ ಅಂದರು ಅವರು. ಎರಡೇ ಸಾಲಿರೋದು ಆ ಶ್ಲೋಕ, ಮೇಲಿಂದು ಹರಿಗೆ, ಕೆಳಗಿಂದು ಹರಂಗೆ, ಹರಿಹರ. ಆ ಹರಿ ಇರೋ ಕಡೆ ಹೋದರು ವಾದಿರಾಜರು. ಹರೇ ಭವ ಹರೇ ತೇಂಗ್ರೌ ಭಕ್ತಿ ಮುಕ್ತಿ ಪ್ರದಾಸ್ತು ಮೇ ಅಂದರು. ನೀನು ಹರಿ ಅಂದ್ರೇನು? ನಾಶ ಮಾಡೋನು ಅಂತ ಅರ್ಥ. ಈ ಸಂಸಾರವನ್ನೇ ನಾಶ ಮಾಡೋನು ನೀನು. ಆದ್ದರಿಂದ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಕೊಡು, ಮೋಕ್ಷ ಕೊಡು. ಈ ಕಡೆ ಬಂದರು ಹರನ್ ಕಡೆಗೆ. ಏನು ಕೇಳಿದ್ರು ವಾದಿರಾಜರು? ವೈರಾಗ್ಯ ಭಾಗ್ಯಂ ವಿತರ ಹರ ಗೌರಿ ಮನೋಹರ. ನಾನು ಅದಕ್ಕೆ ಹೇಳಿದ್ದು ವಿಷ್ಣು ತೀರ್ಥರು ವೈರಾಗ್ಯ ಕೇಳಬೇಕು ಅಂತ. ಯಾಕೆಂದರೆ ರುದ್ರದೇವರನ್ನೇ ವೈರಾಗ್ಯ ಕೇಳಬೇಕು. ವೈರಾಗ್ಯದ ನಂಬರ್ 1 ಅಂದರೆ ನೋಡ್ರಿ ಮಹಾರುದ್ರದೇವರು. ಇವತ್ತು ಯಾರಿಗಾದರೂ ಕೂಡ ವೈರಾಗ್ಯ ಬರಬೇಕು ಜೀವನದಲ್ಲಿ ಅಂದರೆ ರುದ್ರದೇವರ ಪಾದ ಹಿಡಬೇಕು. ವೈರಾಗ್ಯ ಬಂದಾಗಲೇ ಮನಸ್ಸು ಭಗವಂತನ ಕಡೆ ಹೋಗೋದು. ವೈರಾಗ್ಯ ಕೊಡಿಸೇ ರುದ್ರದೇವರು ಭಗವಂತನ ಕಡೆ ಮನಸ್ಸು ಕೊಡೋದು. ಎಲ್ಲಿ ತನಕ ವಿಷಯ ಪದಾರ್ಥಗಳ ಕಡೆ ಮನಸ್ಸಿರುತ್ತೆ ಅಲ್ಲಿ ತನಕ ಭಗವಂತನ ಕಡೆ ಹೋಗೋದಿಲ್ಲ ಅಂತ ನೋಡಿದ್ದೀವಿ ನಾವು ಮೊನ್ನೆ ವಾಯುಸ್ತುತಿಯಲ್ಲಿ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶ. ನೀರಿನ ಎಣ್ಣೆಯ ಧಾರೆ ಆ ಕಡೆ ಈ ಕಡೆ ಸಿಡಿಯೋದಿಲ್ಲ, ಜ್ಞಾಪ್ಕೋಬೇಕು. ನೀವು ಎಷ್ಟೇ ಮೇಲಿಂದ ಎಣ್ಣೆ ಹಾಕ್ರಿ ಅದು ನೇರ ಬೀಳತ್ತೆ ಹೊರತು ನಲ್ಲಿ ನೀರು ಥರ ಸಿಡಿಯೋದಿಲ್ಲ ಆ ಕಡೆ. ನೀವು ನಲ್ಲಿ ನೀರು ಬಿಟ್ಬಿಡಿ, ಮೇಲಿಂದ ಇಷ್ಟು ದೊಡ್ಡ ಜಾಗದಲ್ಲಿ ಸಿಡ್ದಿರುತ್ತೆ ಅದು. ಅದೇ ಎಣ್ಣೆ ಹಾಕ್ರಿ, ನೀವು ಎಲ್ಲಿ ಹಾಕಿರ್ತೀರೋ ಅಲ್ಲಿ ಮಾತ್ರ ಬಿದ್ದಿರುತ್ತೆ ಅದು. ಹಂಗಿರ್ಬೇಕಂತೆ ನಮ್ಮ ಮನಸ್ಸು. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶ. ಹಾಗೆ ಮನಸ್ಸು ಕೊಡಬೇಕಾದ್ರೆ ಮಹಾರುದ್ರದೇವರು ಬೇರೆ ಕಡೆ ಹೋಗಬಾರ್ದು ಅಂತ ಅರ್ಥ. ಅದು ತೈಲಧಾರೆ ಅಂದರೆ ಬೇರೆ ಕಡೆ ಅಂದರೆ ವಿಷಯ ಪದಾರ್ಥಗಳ ಕಡೆ ನಮ್ಮ ಮನಸ್ಸು ಹೋಗದೇ ಇರೋ ಹಾಗೆ ಮಾಡಿ ಅದನ್ನೇ ವೈರಾಗ್ಯ ಅಂತ ಕರೆಯೋದು. ಅದನ್ನೇ ವಾದರಾಜರು ಹೇಳ್ತಾರೆ, ವೈರಾಗ್ಯ ಭಾಗ್ಯಂ ವಿತರ ಹರ ಗೌರಿ ಮನೋಹರ. ವೈರಾಗ್ಯ ಕೊಡು ಒಂದಿದ್ರೆ ಸಾಕಾಗಿತ್ತು. ವೈರಾಗ್ಯ ಭಾಗ್ಯ ಅಂತ ಯಾಕಂದ್ರು ರುದ್ರದೇವ ವಾದರಾಜರು ಅಂತ ತಿರ್ಗಾ ಪ್ರಶ್ನೆ. ವೈರಾಗ್ಯ ಕೊಡು ಒಂದಿದ್ರೆ ಸಾಕಾಗ್ತಿತ್ತಲ್ಲ. ವೈರಾಗ್ಯ ಭಾಗ್ಯಂ ವಿತರ, ವೈರಾಗ್ಯ ಭಾಗ್ಯ ಕೊಡು ಅಂದ್ರು ಅವರು. ವೈರಾಗ್ಯ ಕೊಡು ಅಂತ ಅಷ್ಟೇ ಕೇಳಿದರೆ ಅದು ಟೆಂಪರರಿ ವೈರಾಗ್ಯ ನಮಗೂ ಇರುತ್ತೆ. ಅದು ಪುರಾಣ ಕೇಳುವಾಗ, ಸ್ಮಶಾನಕ್ಕೆ ಹೋದಾಗ, ಅಭಾವ ಇದ್ದಾಗ, ಇದೆಲ್ಲ ನಮ್ಮಲ್ಲಿ ಅಭಾವ ವೈರಾಗ್ಯ ಅಂತಲೇ ಕರೀತಾರೆ. ಸ್ಮಶಾನಕ್ಕೆ ಹೋಗಿರ್ತೀವಿ, ಯಾರೋ ಹೋಗ್ಬಿಟ್ಟಿರ್ತಾರೆ,
ಅವ್ರ ಜೊತೆ ಹೋಗಿರ್ತೀವಿ ಅಂತ್ಯ ಸಂಸ್ಕಾರಕ್ಕೆ. ನೋಡ್ದ, ಎಷ್ಟಿದ್ರೇನು ಏನಿದ್ರೇನು, ಯಾವತ್ತಾದರೂ ಒಂದು ದಿವಸ ಹಿಂಗೆ ನಾವು ಕೂಡ ಇರೋ ಬರೋದೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಸರ ಕಿತ್ಕೋತಾರೆ, ಬಳೆ ಕಿತ್ಕೋತಾರೆ, ಕಿವಿಗೆ ಹಾಕ್ಕೊಳ್ಳೋದು ಕಿತ್ಕೋತಾರೆ, ಕಡೆಗೆ ಬಟ್ಟೆ ತಗೊಂಡು ತೆಗೆದಾಕ್ಬಿಡ್ತಾರೆ. ಬದುಕಿದ್ದಾಗ ಒಬ್ರಿಗೊಂದು ವಸ್ತ್ರ ಕೊಡಲಿಲ್ಲ. ಇಲ್ಲಿ ನೋಡಿ ನಾನು ಹೋಗ್ತಾ ಇರೋದು ಹೆಂಗೆ, ಅಯ್ಯೋ ಮನೆಗೆ ಹೋದ ತಕ್ಷಣ ಬೀರುಲಿರೋದೆಲ್ಲ ದಾನ ಮಾಡಿಬಿಡ್ಬೇಕಪ್ಪ ಅನ್ಸತ್ತೆ. ಅದೇ ವೈಕುಂಠ ಸಮಾರಾಧನೆ ದಿನ ಅವರೇನು ನಮಗೆ ಕೊಡಲಿಲ್ಲ ದಾನ ಅಂದರೆ ಬೈದಾಕ್ಬಿಡ್ತೀವಿ. ಕಡೆ ಪಕ್ಷ ಒಂದು ಪಂಚೆ ಕೊಡೋದು ಬೇಡವೇನ್ರಿ, ನೋಡಿ ಇವನು ದಾನ ಮಾಡಿದ್ದಾಯ್ತು, ಬರೋದಕ್ಕೆ ಗಲಾಟೆ ಮಾಡ್ಬಿಡ್ತಾನೆ ಅವನು. ಏನೂ ಬೇಡಪ್ಪ, ಒಂದು ಪಂಚೆ ಕೊಡೋಕ್ಕಾಗಲ್ವ, ನೋಡು ಹಂಗೆ ಕಳಿಸ್ಯಾರೆ ಬರೀ ಬಾಳೆಹಣ್ಣು ಕೊಟ್ಟು. ಬೈದಿದ್ದೆ. ಆವತ್ತು ಬಂದಿದ್ದು ವೈರಾಗ್ಯ ಎಲ್ಲೋಯ್ತದು ಗೋತಾ. ಬರೀ ವೈರಾಗ್ಯ ಅಂದರೆ ಈ ಥರ ತಾತ್ಕಾಲಿಕ ವೈರಾಗ್ಯ ಆವಾಗವಾಗ ಬರ್ತಾ ಇರುತ್ತೆ, ಟೆಂಪರರಿ ಕನೆಕ್ಷನ್ ಇದ್ದಂಗೆ ಅದು. ಇದು ಪ್ರಯೋಜನ ಇಲ್ಲ. ಈ ವೈರಾಗ್ಯ ಇದೆಯಲ್ಲ, ಇದು ಎಲ್ಲರಿಗೂ ಬರುತ್ತೆ. ಇದು ಪದಾರ್ಥ ಇಲ್ಲದೆ ಇದ್ದಾಗ ವೈರಾಗ್ಯನೇ, ಇನ್ನೇನು ಮತ್ತೆ. ನಾವು ನೋಡಪ್ಪ ಹಂಗೆಲ್ಲ ಬೆಳ್ಳಿ ತಟ್ಟೆಲೆಲ್ಲ ಊಟ ಮಾಡಲ್ಲ, ಇವ್ರ ಮನೇಲಿ ಅಲೆಗೆ ಗತಿ ಇಲ್ಲ. ಇದು ವೈರಾಗ್ಯನ? ಇದು ಪದಾರ್ಥ ಇರಬೇಕು, ಪದಾರ್ಥ ಬಿಡಬೇಕು, ಇದು ವೈರಾಗ್ಯ. ಮನೇಲಿರಬೇಕು, ಬೇಕಾದ್ದಿರಬೇಕು, ಬೇರೆಯವ್ರಿಗೆ ಕೊಡಬೇಕು, ತಾನದನ್ನು ತಗೋಬಾರ್ದು. ಇದು ವೈರಾಗ್ಯ. ಭಾಗ್ಯ ಅಂದರೆ ಸಂಪತ್ತು. ಈ ವೈರಾಗ್ಯ ಅನ್ನೋದು ಸಂಪತ್ತಾಗಬೇಕು. ಯಾವುದಕ್ಕೆ? ಸಾಧನಕ್ಕೆ. ಸಾಧನ ಸಂಪತ್ತಾಯಿತು ಅಂದ್ರಲ್ಲ ಪುರಂದರದಾಸರು, ಹಾಗೆ ವೈರಾಗ್ಯ ಸಾಧನೆಗೆ ಸಂಪತ್ತಾಗಬೇಕು ಅಂದರೆ ಅದನ್ನು ಸಂತೋಷದಿಂದ ತಗೋಬೇಕು ವೈರಾಗ್ಯ. ಅದಕ್ಕೆ ವೈರಾಗ್ಯ ಭಾಗ್ಯ ಅಂತ ಕರೀತಾರೆ. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಅಂತಾರೆ ಪದ್ಮನಾಭ ತೀರ್ಥರ ಶ್ಲೋಕದಲ್ಲಿ. ನೋಡಿ, ಅವರು ಹಾಗೆ ಹೇಳ್ತಾರೆ, ವೈರಾಗ್ಯ ಭಾಗ್ಯ ಅಂತಾರೆ. ಅದನ್ನು ಕೊಡ್ತಾರಂತೆ ಮಹಾರುದ್ರ ದೇವರು. ಅರ್ಥಾತ್ ಮೋಕ್ಷಕ್ಕೆ ಕಾರಣೀಭೂತವಾಗತಕ್ಕಂತಹ ವೈರಾಗ್ಯವನ್ನು ಕೊಡ್ತಾರೆ. ವೈರಾಗ್ಯ ಕೇಳ್ರಿ ಮಹಾರುದ್ರ ದೇವರನ್ನು, ಇನ್ನೇನು ಬೇಡ ಭಗವಂತನಲ್ಲಿ ಭಕ್ತಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಏಕಾಗ್ರಚಿತ್ತತೆ ವೈರಾಗ್ಯ. ಅದಕ್ಕೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಎಲ್ಲ ಸೇರಿಬಿಟ್ಟಿದೆ ಅದರಲ್ಲಿ. ಅದನ್ನು ವಿಶ್ಲೇಷಣೆ ಮಾಡಿದರೆ ಗೊತ್ತಾಗುತ್ತೆ ನಮಗೆ. ಮನಸ್ಸಿನಲ್ಲೇ ಬರೋದು ವೈರಾಗ್ಯ. ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ, ಮನಸ್ಸನ್ನು ಭಗವಂತನ ಕಡೆ ಇಡು, ಬೇರೆ ಕಡೆ ಹೋಗದೇ ಇರೋಂಗೆ ಮಾಡು. ಅದಕ್ಕೆ ತೈಲಧಾರೆ ದೃಷ್ಟಾಂತ ಕೊಟ್ಟಿರೋದು. ಈ ರೀತಿ ರುದ್ರದೇವರನ್ನು ಆರಾಧನೆ ಮಾಡಬೇಕು ಅಂತ ಜ್ಞಾನಿಗಳೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಶಿವರಾತ್ರಿ ಆಯಿತು ನಾಳೆ. ನಮ್ಮಲ್ಲಿ ರಾತ್ರಿ ಮಾಡೋದು ಅಂತೇನಿಲ್ಲ, ನಮ್ಮಲ್ಲಿ ಶಿವರಾತ್ರಿನೂ ಬೆಳಗ್ಗೆನೇ ಮಾಡೋದು. ಶಿವರಾತ್ರಿ ಹಬ್ಬ ನಮ್ಮಲ್ಲಿ. ವ್ರತ ಬೇರೆಯವರಿಗೆಲ್ಲ ಶಿವರಾತ್ರಿ ವ್ರತ, ನಮಗೆಲ್ಲ ಶಿವರಾತ್ರಿ ಹಬ್ಬ. ಲಕ್ಷಣವಾಗಿ ಒಳ್ಳೆ ಹಬ್ಬದ ಊಟ ಮಾಡಿ, ಬೇಕಾದಷ್ಟು ಅಡಿಗೆ ಮಾಡಿ, ನೈವೇದ್ಯ ಮಾಡಿ, ಬ್ರಾಹ್ಮಣರ ಭೋಜನ ಮಾಡಿಸಿ ಹಬ್ಬ ಮಾಡೋದೇ ಶಿವರಾತ್ರಿ. ನಮಗೆ ಬೆಳಗ್ಗೆ ಆಚರಣೆನೇ. ನಮಗೇನು ಉಪವಾಸ ಇಲ್ಲ, ನಮಗೇನು ಜಾಗರಣೆ ಇಲ್ಲ. ಏಕಾದಶಿ ಥರ ಅಲ್ಲ ಶಿವರಾತ್ರಿ ಹಬ್ಬ ಅದು. ಅದರ ಜೊತೆಯಲ್ಲಿ ವಿಷ್ಣು ತೀರ್ಥರ ಆರಾಧನೆ. ಅವರದೇ ಅವತಾರ ಭೂತರವರು. ಅವರು ಅಷ್ಟೇ ವೈರಾಗ್ಯ ಶಿಖಾಮಣಿಗಳು. ಬಾಳಾಚಾರ್ಯ, ಭಾಗೀರಥಿ ಬಾಯಿ ಇಂಥ ಶ್ರೇಷ್ಠ ದಂಪತಿಗಳು. ಸಂತಾನ ಇಲ್ಲ ಅವರಿಗೆ. ಹಿಂದಿನವ್ರಿಗೆಲ್ಲ ಗೊತ್ತಿತ್ತು ಒಳ್ಳೆ ಸಂತಾನ ಹೆಂಗೆ ಪಡಿಬೇಕು. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ ಯತ್ಸೇವಯ ಗುಣಗಣಡ್ಯಮ ಪತ್ಯಮಾಪುಹು. ಇವರು ಸೀದಾ ಟೀಕಾರಾಯರ ಸೇವೆ ಮಾಡಿದ್ರು ಇವರು ದಂಪತಿಗಳು. ಹಿಂದೆ ಹಾಗೆ ಯಾವುದಾನ ಕ್ಷೇತ್ರಕ್ಕೆ ಹೋಗಿ ಭಗವಂತನ ಸೇವೆ ಮಾಡೋದು, ಅಥವಾ ಯಾವುದಾನ ಕ್ಷೇತ್ರಕ್ಕೆ ಹೋಗಿ ಗುರುಗಳ ಸೇವೆ ಮಾಡೋದು. ದಂಪತಿಗಳಿಗೆ ಇದೊಂದೇ ಮಾರ್ಗ ಗೊತ್ತಿದ್ದಾಗ ಎಂತಹ ಶ್ರೇಷ್ಠ ಮಗನನ್ನು ಪಡಿಬೇಕು ಅಂತ ಉದ್ದೇಶದಿಂದ ತ್ರಾತಾಯ ಏವ ನರಕಾತ್ಸಹಿ ಪುತ್ರನಾಮ ಮುಖ್ಯಾವನಂ ನ ಸುಲಭಂ ಪುರುಷಾದ ಪೂರ್ಣಾತ್ ಸೇವೆ ಮಾಡಿದ್ರು ಟೀಕಾರಾಯರನ್ನ. ಆ ಟೀಕಾರಾಯರ ಅನುಗ್ರಹದಿಂದ ಉತ್ಪನ್ನರಾದವರೇ ಇವರು. ಅದಕ್ಕೆ ಅವರಿಗೆ ಜಯತೀರ್ಥ ಅಂತಲೇ ಹೆಸರು ಪೂರ್ವಾಶ್ರಮದಲ್ಲಿ ವಿಷ್ಣು ತೀರ್ಥರಿಗೆ. ಅವರ ಅನುಗ್ರಹದಿಂದನೇ ಉತ್ಪನ್ನರಾದರು. ಅವರಿಗೆ ಜಯತೀರ್ಥ ಅಂತ ನಾಮಕರಣ ಮಾಡಿದ್ರು. ಆ ದೊಡ್ಡವರ ಅನುಗ್ರಹದಿಂದ ಉತ್ಪನ್ನನಾಗಿರ್ತಕ್ಕಂಥ ಕೂಸು ಹೆಂಗಿರಬೇಕು? ಮಹಾವರ್ಚಸ್ಸು ಅವರಿಗೆ ಟೀಕಾಕೃತ್ಪಾದರದ ಇದ್ದಂತೆ
ಮತ್ತು ಜನಗಳು ಕಂಡ್ರೆ ಬಹಳ ಪ್ರೀತಿ ಅವರಿಗೆ, ಜನೋರಂಜಕರಾಗಿ ಬರೆದರು. ಅದಕ್ಕೆ ಅವರ ಗ್ರಂಥಗಳೆಲ್ಲ ಹಂಗೆ ಇರೋದು. ರಸರಂಜಿನಿ, ಅಧ್ಯಾತ್ಮ ರಸರಂಜಿನಿ, ಅವ್ರ ಟಿಪ್ಪಣಿಗೆ ರಸರಂಜಿನಿ ಅಂತ ಹೆಸರು. ಸಾರ ರಸ ಎರಡೂ ಒಂದೇ ನಮ್ಮಲ್ಲಿ. ಸಾರೋದ್ಧಾರ ರಸರಂಜಿನಿ, ಸಾರೋದ್ಧಾರ ರಸರಂಜಿನಿ. ಸಂತೋಷದ ಏರ್ಬಿಡಬೇಕು ಅವರ ಟಿಪ್ಪಣಿಗಳು ನೋಡ್ತಾ ಇದ್ದರೆ. ಆಶು ಶೀಘ್ರವಾಗಿ ಕಲ್ತರು, ಒಳ್ಳೆ ಬ್ರಹ್ಮಚರ್ಯ ವ್ರತ ಅಧ್ಯಯನ. ಆಮೇಲೆ ಐಜಿ ಆಚಾರ್ಯರು ಅಂತ ಅವರ ಹತ್ರ ಪಾಠ, ಸಕಾಲದಲ್ಲಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಗುರುಕುಲವಾಸ ಮುಗಿಸಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ಪಾಠ ಪ್ರವಚನ, ಒಳ್ಳೆ ಗೃಹಸ್ಥಾಶ್ರಮ ಧರ್ಮ, ಒಳ್ಳೆ ಅನುಕೂಲವಾದ ಮಡದಿ, ಬೇಕಾದಷ್ಟು ಪದಾರ್ಥ. ಹೀಗೆ ಒಂದು ದಿವಸ ಮಧ್ಯಾಹ್ನ ಒಳ್ಳೆ ಶ್ರೀಮಂತರಾಗೇ ಇದ್ದರು ಅವರು. ಉಯ್ಯಾಲೆ ಮೇಲೆ ಕೂತಿದ್ದಾರೆ, ಭೋಜನ ಆಗಿದೆ, ತಾಂಬೂಲ ಹಾಕ್ಕೊಂಡಿದ್ದಾರೆ, ನಿಲುವು ಗನಡಿ ಎದುರುಗಡೆ ಕೂತ್ಕೊಂಡು ತೂಕೋತಾ ಇದ್ದಾರೆ. ಅವಳು ಬೀಸಣಿಕೆಯಿಂದ ಬೀಸ್ತಾ ಇದ್ದಾಳೆ ಹೆಂಡತಿ. ಅವನು ದಾಸಯ್ಯ ಬಂದ. ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ. ಇಷ್ಟು ಹೇಳಿದ ನೋಡ್ರಿ ಅವನು. ಇವ್ರು ನೋಡಿದ್ರು ಒಂದ್ಸಲ, ಮಂಚ ಬಾರದು, ಅದರ ಮೇಲೆ ಕೂತಿದ್ರು ಅವರು. ಅವಳು ಬೀಸಣಿಕೆಯಿಂದ ಬೀಸ್ತಾ ಇದ್ರು. ಮಡದಿ ಬಾರಳು ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು. ಬೇಕಾದಿಟ್ಟಿದ್ರು ಅವರು ಕೂಡ. ಎಲ್ಲ ನೋಡಿದ್ರು ಒಂದ್ಸಲ. ಭಗವಂತ ಅವರ ಮನಸ್ಸನ್ನು ಹೆಂಗೆ ಪರಿವರ್ತನೆ ಮಾಡಿಬಿಟ್ಟ ಅಂದರೆ ಸೀದಾ ಎದ್ದೇ ಬಿಟ್ರು ಮನೆಯಿಂದ. ಇದು ವೈರಾಗ್ಯ. ಇದು ಭಗವಂತ ಸಂಯೋಜನೆ ಮಾಡೋ ಕಾಲ ಕಾಲಕ್ಕೆ. ದೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಧಿಯೋ ಯೋನಃ ಪ್ರಚೋದಯಾತ್. ಇಂಥದ್ದೊಂದು 100 ದೇವರ ನಾಮ ನಾವು ದಿನಾಗಲೂ ಕೇಳ್ತೀವಿ. ಕಿವಿಲೇ ಇಟ್ಕೊಂಡು ಮಲಗಿರ್ತೀವಿ ಮೊಬೈಲ್ನ, ಅಲ್ಲೇ ಮಲಕ್ಕೊಂಡೇ ಪ್ರವಚನ ಕೇಳ್ತಾ ಇರ್ತೀವಿ. ಏನು ವೈರಾಗ್ಯನೂ ಬಂದಿಲ್ಲ, ಯಾವುದೂ ಬಂದಿಲ್ಲ. ಒಂದು ದೇವರ ನಾಮ ಕೇಳಿದ್ದಕ್ಕೆ ಒಂದೇ ಸಲ ಅವ್ರು ಕೇಳಿದ್ದು. ಅದು ಯಾವನು ಭಿಕ್ಷಾದವನು, ಯಾರೋ ದಾಸಯ್ಯ ಹೇಳ್ಕೊಂಡು ಹೋದ ಅವನು ಭಿಕ್ಷಾ ಕೇಳಿ. ನೋಡ್ರಿ, ಅದು ಎಫೆಕ್ಟ್ ಆಗೋಯ್ತು ಇವ್ರ ಮೇಲೆ, ನೇರ ಪರಿಣಾಮ ಬಿದ್ದು ಬಿಡ್ತು. ನನಗೇ ಹೇಳ್ತಾ ಇದ್ದಾರೆ ಅನ್ನೋ ಹಂಗೆ. ಓಹೋ, ನಾವೆಲ್ಲ ಹಿಂಗಿರೋದು, ಬಾರದು ಬಾರದು, ಇದ್ಯಾವುದು ನಮ್ಮ ಜೊತೆಗೆ ಬರಲ್ಲ ಅಂತ ಹೇಳಿದಾಗ ನೋಡ್ರಿ ಅವ್ರಿಗೆ ವೈರಾಗ್ಯ ಬಂದ್ಬಿಡ್ತು. ಅದಕ್ಕೆ ಸ್ವರೂಪದಲ್ಲಿ ಇರಬೇಕು ಯೋಗ್ಯತೆ ಯಾವತ್ತೂ ಕೂಡ. ಸ್ವರೂಪದಲ್ಲಿ ಯೋಗ್ಯತೆ ಇದ್ದಾಗ ಅದು ಯಾವುದೋ ಒಂದು ಉದ್ಬೋಧಕ ಸಾಮಗ್ರಿಯಿಂದ ಅದು ದೊಡ್ಡದಾಗ್ಬಿಡುತ್ತೆ. ಕೆಂಡ ಇರಬೇಕು, ಬೀಸಬೇಕು, ಆಮೇಲೆ ಅದು ಹೊತ್ಕೊಂಬೋದು. ಒಂದು ಕಿಡಿನೂ ಇಲ್ಲದೆ ಇದ್ದರೆ, ಬೆಳಗ್ಗೆಯಿಂದ ಬೀಸ್ತಾ ಇದ್ದರೆ ಅದೇನು ಹೊತ್ಕೋಬೇಕು, ಬರೀ ನಾರು ಗುಂಜು. ಒಂದು ಕಿಡಿ ಇದ್ದರೂ ಹೊತ್ಕೊಂಡ್ಬಿಡುತ್ತೆ ಬೀಸಿದ್ರೆ. ಆ ಕಿಡಿ ಅಂದರೆ ಯೋಗ್ಯತೆ ಅದಿರಬೇಕು. ಅವರು ಸುಮ್ಮನೆ ನೆಪ ಅಷ್ಟೇ ಅವ್ರದ್ದು ಹಾಡು. ನೋಡ್ರಿ, ಅವರು ಚೇತನ, ಒಳ್ಳೆ ಚೇತನ ಆದ್ದರಿಂದ ಹೊರಟೇ ಬಿಟ್ಟರು. ಹೆಂಡತಿಯನ್ನು ತಮ್ಮ ಮಗನ ವಶಕ್ಕೆ ಕೊಟ್ಟು ಎಲ್ಲ ಉತ್ಕೃಷ್ಟವಾಗಿರ್ತಕ್ಕಂತಹ ಭೋಗಗಳನ್ನೆಲ್ಲ ಕೊಟ್ಟು ಸಂಸಾರದ ಭಾರ ನಿರ್ವಹಿಸಿ ಸೀದಾ ಹೊರಟೇ ಬಿಟ್ಟರು. ಅವಧೂತ ವೃತ್ತಿ ಅಂತ ಕರೀತಾರೆ. ಬರೀ ಕೈಯಲ್ಲಿ ಹೊರಟು ಬಿಟ್ಟರು ನೋಡ್ರಿ ಅವರು. ಹೀಗೆಲ್ಲ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಇರೋವಾಗ ಒಂದು ಕಡೆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದಾರೆ. ಒಂದು ದೊಡ್ಡ ಸರ್ಪ ಅಡ್ಡ ಬಂದ್ಬಿಡ್ತದೆ. ಹೋಗಲೇ ಇಲ್ಲ, ಅದು ಅಡ್ಡ ಬಂದುಬಿಟ್ರು ಅವರು. ಯಾಕೆ ಹೀಗೆ ಹೋಗ್ತಾ ಇದ್ದಾಗೆಲ್ಲ ಈ ಸರ್ಪ ಅಡ್ಡ ಬರ್ತಾ ಇದೆ ಅಂತ ಆಲೋಚನೆ ಮಾಡಿದ್ರು ಅವರು. ಓಹೋ, ನಾನು ಸಂಚಾರ ಮಾಡೋದು ಇಷ್ಟ ಇಲ್ಲ ಜಯತೀರ್ಥರಿಗೆ. ನಾವು ಒಂದು ಕಡೆ ಇದ್ದು ತಪಸ್ಸು ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಗೊತ್ತಾಗ್ಬಿಡೋದು ಯಾಕೆ ಏನೇನು ಅಂತ. ಅವ್ರು ಹೋದಾಗೆಲ್ಲ ಹಿಂಗೆ ಅಡ್ಡ ಬಂದುಬಿಡೋದು ಸರ್ಪ. ಬೇಡ, ನೀ ಸಂಚಾರ ಮಾಡಬೇಡ, ನೀವೊಂದು ಕಡೆ ಕೂತ್ಕೊಂಡು ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ದಿ ತಪಃ ತದ್ದಿ ತಪಃ. ಒಂದು ಕಡೆ ಕೂತ್ಕೊಂಡು ನೀನು ಅಧ್ಯಯನ ಮಾಡು, ಪಾಠ ಪ್ರವಚನ ಮಾಡು ಅಂತ ಟೀಕಾರಾಯರು ನನ್ನನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ ಅಂಥೇಳಿ. ಅವತ್ತು ನೋಡ್ರಿ, ಆ ಮಲಾಪಹಾರಿ ತೀರ, ಅದು ನದಿ ತೀರ, ಮುನವಳ್ಳಿ ಅಂತಕ್ಕಂಥ ಗ್ರಾಮ, ಅಲ್ಲೇ ಇದ್ದು
ಪ್ರತಿದಿನ ಪ್ರಾತಃ ಸ್ನಾನ, ಸುಮಧ್ವ ವಿಜಯ ಪಾರಾಯಣ. ನೋಡಿ, ಮಧ್ವ ವಿಜಯ ಪಾರಾಯಣ ಮಾಡಿದ್ರೆ ಎಷ್ಟು ಮಹಿಮೆ ಅಂತ ಹೇಳಿದ್ರೆ, ಬಂಗಾರದ ನಾಣ್ಯ ಆಗೋದಂತೆ ತಾಮ್ರದ ನಾಣ್ಯ ಅವರ ಪೀಠದ ಕೆಳಗಡೆ ಇಟ್ಟು, ಏನಾದರೂ ಅವರಿಗೆ ಹಣಕಾಸಿನ ಮುಗ್ಗಟ್ಟು ಬಂದರೆ ಮಠ ನಡೆಸೋಕ್ಕೆ, ಸಂಸ್ಥಾನ ನಡೆಸೋಕ್ಕೆ ತಾಮ್ರದ ನಾಣ್ಯ ಮಣೆ ಕೆಳಗೆ ಇಟ್ಟು ಪಾರಾಯಣ ಮಾಡೋ ಅಷ್ಟೊತ್ತಿಗೆ ಬಂಗಾರದ ನಾಣ್ಯ ಆಗಿರೋದಂತೆ. ಅದು ಅವತ್ತಿನ ಖರ್ಚು ಅಷ್ಟು ಮಾಡೋದಂತೆ. ದೇವರ ನೈವೇದ್ಯ, ಪಾಠ ಪ್ರವಚನ, ಶಿಷ್ಯರಿಗೆ ಊಟ ಉಪಚಾರ, ಇದು ಮಧ್ವರಾಯರ ಚರಿತ್ರೆ, ಮಧ್ವರಾಯರ ಮಹಿಮಾ. ಪ್ರತಿದಿನ ಸುಮಧ್ವೈಜ ಪಾರಾಯಣ ಮಾಡೋದು ಮಧುಕರ ವೃತ್ತಿ. ಹೀಗೆ ಪಾರಾಯಣ ಮಾಡಿಕೊಂಡು ಹೋಗ್ತಾ ಇರೋದು. ಯಾರೇನು ಕೊಡ್ತಾರೋ ಅದು ತೊಗೊಂಬರ್ಬೇಕು. ಎಲ್ಲ ಹೂವಿನಿಂದ ಹೇಗೆ ಸ್ವೀಕಾರ ಮಾಡುತ್ತೋ ಮಧು, ಆ ಜೇನು, ಹಾಗೆ ಶ್ರೋತ್ರಿಯರ ಮನೆಯಿಂದ ಏನು ಬರುತ್ತೋ ಅದು ತೊಗೊಂಬರಬೇಕು. ಪದಾರ್ಥ ಅಡುಗೆ ಮಾಡಬೇಕು, ದೇವ್ರಿಗೆ ನೈವೇದ್ಯ ಮಾಡಬೇಕು. ಅವತ್ತು ಮುಗಿದೋಯ್ತು, ಇಟ್ಕೋಬಾರ್ದು, ಅದು ಮುಗಿದೋಯ್ತು. ನಾಳೆ ತಿರ್ಗಿ ಹೊಸದು. ಇವತ್ತಿಂದ ನಾಳೆಗೆ ಏನೂ ಇಡೋಂಗಿಲ್ಲ. ಸಾಲ ಮಾಡಲಿ ಬೇಡ, ಸಾಲದೆಂದೆನಬೇಡ, ನಾಳೆಗೆ ಹೆಂಗೆಂಬ ಚಿಂತೆ ಬೇಡ. ನಮಗೆ ನಾಳೆಗೆಲ್ಲ ಇರೋದ್ರಿಂದಲೇ ಇವತ್ತು ಪುರಾಣಕ್ಕೆ ಕೂತಿರೋದು. ನಾಳೆಗೆ ಇಲ್ಲದೇ ಇದ್ದಿದ್ರೆ ಇವತ್ತು ಬರ್ತಾನೆ ಇರಲಿಲ್ಲ. ಬೇಕಾದಷ್ಟಿದೆ ಮನೆಯಲ್ಲಿ, ಡಬ್ಬಿಲಿ. ಇವತ್ತಿನ ಸ್ಟಾರ್ಟಿಂಗು ಮಂತು. ಈಗ ಮನೆಯೆಲ್ಲ ತಂದು ಹಾಕಿದ್ದೀವಿ, ಒಂದು ತಿಂಗಳಿಗಾಗುವಷ್ಟು. ಎಷ್ಟು ಬೇಕೋ ಅಷ್ಟು ತಿಂದು ಹಾಕ್ಬೋದು. ಮಂತ್ ಎಂಡಾಗಿದ್ದರೆ ಬರೋದೇ ಇಲ್ಲ. ಇನ್ನು ಮಂತ್ ಬಿಗಿನಿಂಗ್ ಎಲ್ಲ ಡಬ್ಬದಲ್ಲಿ ತುಂಬಿರುತ್ತೆ ಎಣ್ಣೆ, ತುಪ್ಪ, ಅಕ್ಕಿ, ಬೇಳೆ, ಬೆಲ್ಲ. ಅದಕ್ಕೆ ಇಲ್ಲಿ ಬಂದು ಕೂತಿರೋದು. ನಾಳೆಗೆ ಹೆಂಗೆಂಬ ಚಿಂತೆ ಬೇಡ. ನಾಳೆಗೆ ಏನೂ ಇರಬಾರ್ದು ಮನೇಲಿ. ನೋಡು, ಧ್ಯಾನ ಮಾಡ್ತಾ ಕೂತಿರ್ಬೇಕು. ಇವರೆಲ್ಲ ಆ ಗುಂಪಿಗೆ ಹೋದವರು. ಮಧುಕರ ವೃತ್ತಿ ಅಂದ್ರೇನು? ಆವತ್ತಿಂದ ಅವತ್ತೇ ಮುಗಿಸ್ಬಿಡ್ಬೇಕು. ನಾಳೆ ತಿರ್ಗಾ ಬೇರೆ. ಇವತ್ತಾಗೋಯ್ತು, ಅಷ್ಟು ಕೊಟ್ಬಿಡ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನೆಲ್ಲ ದಾನ ಮಾಡಿಬಿಡ್ಬೇಕು. ಹೀಗೆ ಜೀವನ ಮಾಡಿದವರು ಇವರು ವಿಷ್ಣು ತೀರ್ಥರು. 108 ಬಾರಿ ನ್ಯಾಯಸುಧಾ ಮಂಗಳ ಮಾಡಿದ್ದಾರೆ ನೋಡ್ರಿ. ಅವರು 108 ಬಾರಿ ಪಾಠ ಹೇಳಿ 108 ಸಲ ಮಂಗಳ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಪಾಠ ಹೇಳಿರ್ಬೇಕು ಅವರು. ಇದೇ ತಮ್ಮ ಕೆಲಸ, ಇದೇ ತಮ್ಮ ಕೆಲಸ. ಈ ತನ್ಮಧ್ಯದಲ್ಲಿ ಸತ್ಯವರ ತೀರ್ಥರು ಅಂತ ಉತ್ತರಾದಿ ಮಠದ ಪೀಠಾಧಿಪತಿಗಳು ಅವರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅತ್ಯದ್ಭುತವಾಗಿರ್ತಕ್ಕಂತಹ ಸನ್ಯಾಸಾಶ್ರಮವನ್ನು ಪಡೆದು ವಿಷ್ಣು ತೀರ್ಥರು ಅಂತ ಹೇಳಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಸನ್ಯಾಸಾಶ್ರಮವನ್ನು ಹೊಂದಿ ಅತ್ಯದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ತಮ್ಮ ಜೀವನವನ್ನು ಕಳೆದು ತತ್ವಪ್ರಕಾಶಿಕಕ್ಕೆ ಟಿಪ್ಪಣಿ, ಏನು ಗ್ರಂಥಗಳು ರಚನೆ ಮಾಡಿರೋದು ಅವರು. ಟೀಕಾರಾಯರು ಎಷ್ಟು ಸೇವೆ ತಗೊಂಡಿದ್ದಾರೆ ಅವರಿಂದ ಅಂದರೆ, ನ್ಯಾಯಸುಧಾಕ್ಕೆ ಟಿಪ್ಪಣಿ, ರಸರಂಜಿನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ನ್ಯಾಯಸುಧಾ, ರಸರಂಜಿನಿ, ಆ ರಸ ಸೇವನೆ ಮಾಡಿದಾಗಲೇ ಅದರ ರಂಜನೆ ಗೊತ್ತಾಗೋದು ನಮಗೆ. ಎಷ್ಟು ಚೆನ್ನಾಗಿ ಬರೀತಾರೆ. ತಮ್ಮದೇ ಆಗಿರ್ತಕ್ಕಂತಹ ಶೈಲಿ, ಒಳ್ಳೆಯ ಆಪ್ಯಾಯಮಾನ ಶೈಲಿ ಅದು. ಸಾರೋದ್ಧಾರ ಎಷ್ಟು ಚೆನ್ನಾಗಿದೆ. ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜನಿ, ತತ್ವಪ್ರಕಾಶಿಕಕ್ಕೆ ಟಿಪ್ಪಣಿ, ನ್ಯಾಯಸುಧಾ ಟಿಪ್ಪಣಿ, ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡತಕ್ಕಂಥವರಾಗಿ, ವಿಶೇಷವಾದ ಸಿದ್ಧಿಯನ್ನು ಪಡೀತಕ್ಕಂಥವರಾಗಿ, ಅಪರೋಕ್ಷ ಜ್ಞಾನವನ್ನು ಪಡೆದು ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ತಮ್ಮ ದೇಹವನ್ನು ಇವತ್ತು ಕೂಡ ಅಲ್ಲಿ ಮಾದನೂರು, ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತಹ ಮಾದನೂರು ಗ್ರಾಮದಲ್ಲಿ ಪವಿತ್ರವಾಗಿರ್ತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಅಜರಾಮರ ಕೀರ್ತಿಯನ್ನು ಸ್ಥಾಪನೆ ಮಾಡುತ್ತಾ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಮಹಾನುಭಾವರು. ಇಂತಹ ಜ್ಞಾನಿಗಳ ಸೇವೆ ಮಾಡಿದಾಗ ಭಗವಂತ ನಮಗೆ ಒಲಿತಾರಂತೆ ನೋಡ್ರಿ. ಅವರು ಕುಶಾವತಿ ನದಿ ತೀರ ಅದು ಮಾದನೂರು ಗ್ರಾಮ, ಪರಮ ಪವಿತ್ರವಾದ ಕ್ಷೇತ್ರ. ಅವತ್ತು ಇವತ್ತು ಅಲ್ಲಿ ವೃಂದಾವನದಲ್ಲಿ ನೆಲೆಸಿ ಭಕ್ತರಿಗೆಲ್ಲ ಅನುಗ್ರಹವನ್ನು ಮಾಡುತ್ತಾ, ವಿಶೇಷವಾಗಿ ಭಗವಂತನನ್ನು ಚಿಂತನೆ ಮಾಡುತ್ತಾ ಬೃಂದಾವನದಲ್ಲಿ ಸನ್ನಿಧಾನವನ್ನು ಇಟ್ಟು, ಇದೇ ಮಾಘ ಬಹುಳ ತ್ರಯೋದಶಿ ದಿವಸ ತಮ್ಮ ಪಾರ್ಥಿವ ದೇಹವನ್ನು ತ್ಯಾಗ ಮಾಡಿದ ದಿವಸ. ನಾಳೆ ವಿಷ್ಣು ತೀರ್ಥರು, ಇಬ್ಬರು ವಿಷ್ಣು ತೀರ್ಥರು ವೈರಾಗ್ಯಕ್ಕೆ ಹೆಸರುವಾಸಿ. ಆಚಾರ್ಯರ ತಮ್ಮಂದಿರು ಅವರು ವಿಷ್ಣು ತೀರ್ಥರು, ಇವರು ವಿಷ್ಣು ತೀರ್ಥರು. ಇವರಿಬ್ಬರೂ ಕೂಡ
ಮಹಾವೈರಾಗ್ಯ ಶಿಖಾಮಣಿಗಳು. ಅವರು ವೈರಾಗ್ಯ ಶಿಖಾಮಣಿಗಳೇ, ಇವರು ವೈರಾಗ್ಯ ಶಿಖಾಮಣಿ. ಪಂಚಮೇ ದಿನೇ ಪಂಚಗವ್ಯೌ ಪಪೌ ಕಿಂಚಿತ್ ಪಂಚಮೇ ದಿನೇ. ಆ ವಿಷ್ಣು ತೀರ್ಥರವರು ಆಚಾರ್ಯರ ತಮ್ಮಂದಿರು. ಏನೂ ಇಲ್ಲ, ಉಪವಾಸ ವ್ರತದಿಂದ ತಪಸ್ಸು ಮಾಡಿದವರು. ಹರಿಶ್ಚಂದ್ರ ಪರ್ವತದಲ್ಲಿ, ಕುಮಾರ ಪರ್ವತ ಇದೆಯಲ್ಲ ಇವತ್ತು, ಬಾಬಾ ಬುಡನ್ಗಿರಿ, ಅದರೊಳಗಡೆ ಇನ್ನೊಂದು ಹರಿಶ್ಚಂದ್ರ ಪರ್ವತ ಅಂತ, ಅಲ್ಲಿ ಯಾರು ಹೋಗೋಕ್ಕೆ ಆಗಲ್ಲ, ಅಲ್ಲಿ ತಪಸ್ಸು ಇವತ್ತು ಮಾಡ್ತಾ ಇದ್ದಾರೆ. ಶಿಷ್ಯರಿಗೆಲ್ಲ ತುಂಬ ಮನಸ್ಸಿಗೆ ಖೇದ ಆಯ್ತಂತೆ, ನೀವು ಇಷ್ಟೊಂದು ಕಠಿಣ ತಪಸ್ಸು ಮಾಡಿದರೆ ಹೇಗೆ, ಏನಾದರೂ ಸ್ವಲ್ಪ ಸ್ವೀಕಾರ ಮಾಡಿರಿ ಅಂತ ಜನಗಳು ಪ್ರಾರ್ಥನೆ ಮಾಡಿದ್ರಂತೆ ಆ ಬೆಟ್ಟದ ಬುಡಕ್ಕೆ ಬಂದು. ಆ ಜನಗಳಿಗೋಸ್ಕರ ಉಪವಾಸ ಬ್ರೇಕ್ ಮಾಡ್ತೀನಿ ನಾನು ಅಂತ ಹೇಳಿ 5 ದಿವಸಕ್ಕೆ ಒಂದು ಸಲ ಒಂದು ಉದ್ಧರಣೆ ಪಂಚಗವ್ಯ ಕುಡಿಯೋರಂತೆ ನೋಡಿ. ಪಂಚಗವ್ಯೌ ಪಪೌ ಕಿಂಚಿತು ಪಂಚಮೇ ದಿನೇ. ಇವತ್ತು ಒಂದು ಉದ್ಧರಣೆ ಪಂಚಗವ್ಯ ಕುಡಿದ್ರೆ ಇನ್ನು 5 ದಿವಸ ಇನ್ನೊಂದು ಉದ್ಧರಣೆ ಪಂಚಗವ್ಯ ಕೊಡೋರಂತೆ. ಬಿಲ್ವಪರ್ಣೈಹಿ ಕ್ಷಿತೈಪರ್ಣೈಹಿ ತೃಪ್ತಿಮಾನ್ ಸಲಿಲೈರಪಿ. ತಾನಾಗಿ ಬಿದ್ದಿರತಕ್ಕಂಥ ಎಲೆ ಬಿಲ್ಪತ್ರೆ ತಿಂದಿದ್ದಾರಂತೆ ಅವರು. ಬಿಲ್ಪತ್ರೆ ಪೂಜೆ ಮಾಡೋವಾಲೆ ಮುಳ್ಳದು, ಅದನ್ನು ತಿಂದು ಅಥವಾ ಕೆಲವು ಸಲ ಬರೀ ನೀರು ಕುಡಿದು ತೃಪ್ತಿಯಾಗಿದ್ದಾರಂತವ್ರು. ಯಾರೂ ಕೂತ್ಕೊಳ್ಳೋಕ್ಕಾಗಲ್ಲ ಚಳಿಗಾಲದಲ್ಲಿ. ಇವತ್ತು ಬಾಬಾ ಬುಡನ್ಗಿರಿಗೆ ಹೋಗಿ ನೋಡ್ರಿ ಬೇಕಾದ್ರೆ, ಅಲ್ಲಿ ಕುದುರೆ ಮುಖ, ಆ ಚಳಿಗಾಲದಲ್ಲಿ ಒಬ್ಬರು ಆ ಪರ್ವತದಲ್ಲಿ ಕೂತ್ಕೊಂಬಂಗಿಲ್ಲ ಅಂತ ಬಂಡೆ ಮೇಲೆ, ಶಿಲಾ ಕೊರೆಯುವ ಬಂಡೆ ಮೇಲೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೊಂಡು ತಪಸ್ಸು ಮಾಡೋರಂತೆ ವಿಷ್ಣು ತೀರ್ಥರು. ಎಲ್ಲ ಸುಮಧ್ವಜ 15ನೇ ಸರ್ಗದಲ್ಲಿ ವರ್ಣನೆ ಮಾಡ್ತಾರೆ. ಅವರು ಆಚಾರ್ಯರ ತಮ್ಮಂದಿರು ಅದನ್ನು ಪಾರಾಯಣ ಮಾಡಿಕೊಂಡು ತಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡವರು ಈ ವಿಷ್ಣು ತೀರ್ಥರು. ಯಾಕೆಂದರೆ ಅವ್ರು ಪ್ರತಿದಿನ ಸುಮಧ್ವಜ ಪಾರಾಯಣ ಮಾಡೋರು ಅಂತ ಈಗ ತಾನೇ ನಾವು ಹೇಳಿದ್ದೀವಿ. ನೋಡೋರು ಬರೀ ಪಾರಾಯಣ ಮಾಡಲಿಲ್ಲ, ಅವರು ಮಾಡಿದ್ದನ್ನು ತಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಹಾಗಾಗಿ ಶಿವರಾತ್ರಿ, ವಿಷ್ಣು ತೀರ್ಥರ ಆರಾಧನೆ ಎರಡೂ ನಾವು ಮಾಡಬೇಕಾಗಿರೋದು ನಮಗೆ ಎಷ್ಟಾಗುತ್ತೋ ಆ ದೊಡ್ಡವರ ಜೀವನದಲ್ಲಿ ಅಳವಡಿಸ್ಕೊಬೋಣ. ಅವರಂತೆ ಮಾಡೋಕ್ಕಾಗೋದಿಲ್ಲ, ಅವರ ದೇವತೆಗಳು, ನಾವು ಮನುಷ್ಯರು. ಅದರಲ್ಲೂ ಮಹಾರುದ್ರ ದೇವರು ಎಷ್ಟು ದೊಡ್ಡ ಸ್ಥಾನದಲ್ಲಿರೋರು ಅವರು. ಆದರೆ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅವರ ಕೃಪಾದೃಷ್ಟಿ ಬೇಗ ಬೀಳುತ್ತೆ ನಮ್ಮ ಮೇಲೆ. ಈ ಹುಡುಗ ನನ್ನ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾನೆ, ನಾನು ಹೇಳ್ದಂಗೆ ಕೇಳಿದ್ದಾನೆ, ನಾನು ಬಂದದ್ದೇ ಅದಕ್ಕೋಸ್ಕರ. ಅಟ್ಲೀಸ್ಟ್ ಸ್ಕೂಲಿಗೆ ಸೇರ್ಕೊಬೇಡ ರೀ, ಓದೋದು ಬಿಡೋದು ಆಮೇಲೆ, ಪಾಸು ಫೇಲು ಆಮೇಲೆ. ಸ್ಕೂಲ್ಗೆ ಅಡ್ಮಿಟ್ ಆಗದೆ ಇದ್ದರೆ ಆ ಮಾರ್ಗದಲ್ಲಿ ಪ್ರವೃತ್ತಿ ಮಾಡಿದಾಗ ಅದು ಆರಾಧನೆ ಆಗತ್ತೆ ಎನ್ನೋ ದೃಷ್ಟಿಯಿಂದ ಶಿವರಾತ್ರಿಯ ದಿವಸ ರುದ್ರದೇವರ ಚಿಂತನೆ, ಅದೇ ದಿವಸ ಅವರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ, ಅವರ ಅವತಾರಭೂತರಾಗಿರ್ತಕ್ಕಂತಹ ವಿಷ್ಣು ತೀರ್ಥರ ಚಿಂತನೆ ಎರಡೂ ಕೂಡ ನಮಗೆ ವೈರಾಗ್ಯಕ್ಕೆ ಕಾರಣವಾಗಿ, ಭಕ್ತಿಗೆ ಕಾರಣವಾಗಿ ಭಗವಂತನ ಅನುಗ್ರಹವನ್ನು ತಂದುಕೊಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.